ಗಣಪಗೆ ಗಣಪಗೆ ಚೆಲ್ವತಿ ಜಗ ವಂದಿತನಿಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ದಬಲು ತೆಂಗಿನಕಾಯಿ ಕಡಲೆಯು ಎಳ್ಳುಡೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಗಜಮುಖದ ಬಗೆ ಕೈಯ ಕಪ್ಪವ ಗೊಂಬಗೆ ದಾವಾಗ್ನಿಯದದಿ ನೆರೆವವಗೆ ಆವಾಗ ಮನದಲ್ಲಿ ನೆನೆವರಿಷ್ಟಾರ್ಥವ ಈವ ಗಣೇಶಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಪರಶುಪಾಶಾಂಕುಶಧಾರಿಗೆ ಹರುಷದಿ ಭಗುತರ ಒದೆವವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಮದವೂರ ಗಣನಾಯಕ ದೇವಾ ದೇವಾ ನೀಲಕಂಠ
ಶರಣ ಜನೋಧಾರಿ ಕರಿಮುಖ ಗಂಭೀರ ಶರಣ ಜನೋಧಾರಿ ಕರಿಮುಖ ಗಂಭೀರ ಪರಮ ಗುಣಾನ್ವಿತ ದುರಿತರಿ ದೂರ ಪರಮ ಗುಣಾನ್ವಿತ ದುರಿತರಿ ದೂರ ಶರಣ ಜನೋದ್ಧಾರಿ ಕರಿಮುಖ ಗಂಭೀರ ಪರಮ ಗುಣಾನ್ವಿತ ದುರಿತರಿ ದೂರ ಕೇಶವನ ಕೂಡುವಡೆ ಬನ್ನಿರೆನ್ನೊಡನಿಂದು ಕೇಶವನ ಕೂಡುವಡೆ ಬನ್ನಿರೆನ್ನೊಡನಿಂದು ಹೊಸಿದನು ಡಂಗುರವ ಅವನು ಹೊಯ್ಸಿದನು ಡಂಗುರವ ಅವನು ಕೇಶವನ ಕೂಡುವಡೆ ಬಂದಿರೆನ್ನೊಡನೆಂದು ಹೊಸಿದನು ಡಂಗುರವ ಅವನು ಆ
ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳಾ ಭಾಗವತರಾಗಿ ಪ್ರಖ್ಯಾತಿಯನ್ನು ಪಡೆದು ಯಕ್ಷಗಾನ ರಂಗಕ್ಕೆ ಅದೆಷ್ಟು ಶಿಷ್ಯರನ್ನು ಕೊಟ್ಟಂತಹ ನಮ್ಮ ಲೀಲಮ್ಮ ಹರಿಪಾದದಲ್ಲಿ ಲೀನವಾದ ವಿಚಾರ ನಮಗೆಲ್ಲರಿಗೂ ವೇದ್ಯವಾದದ್ದು. ಇವತ್ತು ಅವರನ್ನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವುದಕ್ಕಾಗಿ ಹಲವಾರು ಮಂದಿ ಗಣ್ಯರು, ಅವರ ಶಿಷ್ಯ ವೃಂದ, ಊರವರೆಲ್ಲ ಬಂದು ಸೇರಿದ್ದೇವೆ. ಕಳೆದ 3 ದಿನದಲ್ಲಿ ಅವರ ಸದ್ಗತಿ ಕ್ರಿಯಾದಿಗಳು ಉಪ್ಪಿನಂಗಡಿಯ ರಾಘವೇಂದ್ರ ಮಠದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ. ಇವತ್ತು ಅವರಿಗೆ ಶ್ರದ್ಧಾಂಜಲಿ, ನುಡಿನಮನ ಹಾಗೂ ಅವರಿಗೆ ಇಷ್ಟವಾದಂತಹ ಯಕ್ಷಗಾನದ ಗಾನನಮನವನ್ನು ಸಲ್ಲಿಸುವುದಕ್ಕಾಗಿ ಅವರ ಶಿಷ್ಯರು, ಆಪ್ತರು, ಬಂಧುಗಳು ಎಲ್ಲರೂ ನಾವಿಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಮೊದಲಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಸೇರಿದಂತಹ ನಾವೆಲ್ಲರೂ ಕೂಡ 1 ನಿಮಿಷದ ಮೌನ ಪ್ರಾರ್ಥನೆ ಹಾಗೂ ಅವರ ಭಾವಚಿತ್ರಕ್ಕೆ ಹೂವನ್ನು ಅರ್ಪಿಸಿ ಬಳಿಕ ನುಡಿನಮನ ಕಾರ್ಯಕ್ರಮ ನಾವು ಮಾಡಲಿಕ್ಕಿದ್ದೇವೆ. ಡಾಕ್ಟರ್ ಪ್ರಭಾಕರ ಜೋಶಿ ಅವರು, ಗುರುಗಳು, ಹಾಗೆ ಕಂದಾವರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಹಾಲಿ ಸದಸ್ಯರು ಆಗಿರುವಂತಹ ವಿಜಯಗೋಪಾಲ ಸುವರ್ಣ ಮೊದಲಾದ ಗಣ್ಯರು ವೇದಿಕೆಗೆ ಬಂದು ಅಮ್ಮನ ಭಾವಚಿತ್ರದ ಅಕ್ಕಪಕ್ಕದಲ್ಲಿ ನಿಂತುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರೂ ಕೂಡ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸೇರಿದಂತಹ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ಅಮ್ಮನ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗಿ ಅಪೇಕ್ಷಿಸ್ತಾ ಇದ್ದೇವೆ.
ಶ್ರೀ ಗುರುಭ್ಯೋ ನಮಃ. ಸೇರಿದಂತಹ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅಮ್ಮನ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ನುಡಿನಮನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕಂದಾವರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದು ಹಾಲಿ ಸದಸ್ಯರಾದಂತಹ ವಿಜಯಗೋಪಾಲ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ಈ ಹಿಂದೆ ಅಮ್ಮನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡು ಬೆಂಗಳೂರಿಂದ ಇಲ್ಲಿ ತಲುಪುವ ಹೊತ್ತಿಗೆ ಅವರಿಗೆ ಅದ್ದೂರಿಯಾದಂತಹ ಒಂದು ಸ್ವಾಗತವನ್ನು ಇಲ್ಲಿ ಮಾಡಿದ್ದೆವು. ಆ ಸನ್ನಿವೇಶದಲ್ಲಿ ಇದರ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡವರು ವಿಜಯಗೋಪಾಲ ಸುವರ್ಣ ಅವರು. ಮೊನ್ನೆ ಅಮ್ಮ ಹರಿಪಾದವನ್ನು ಸೇರಿದ ಸಂದರ್ಭ ಮರುದಿನವೇ ಅಮ್ಮನ ಭಾವಚಿತ್ರ ಹಾಗೂ ಬಹಳಷ್ಟು ದೊಡ್ಡ ಒಂದು ಫ್ಲೆಕ್ಸ್ ಅನ್ನು ಅಲ್ಲಿ ಅಳವಡಿಸಿ ತಮ್ಮ ಅಭಿಮಾನವನ್ನು ತೋರಿಸಿಕೊಟ್ಟಿದ್ದಾರೆ. ಅಮ್ಮನ ಮೇಲೆ ಸದಾ ಗೌರವ ಅಭಿಮಾನವನ್ನು ಹೊಂದಿದಂತಹ ಶ್ರೀಮತಿ ವಿಜಯಗೋಪಾಲ ಸುವರ್ಣ ಅವರು ತಮ್ಮ ನುಡಿನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋಶಿ ಸರಿಗೆ ನಮಸ್ಕರಿಸುತ್ತಾ ಇಲ್ಲಿ ಸೇರಿದಂತ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ವಂದಿಸುತ್ತಾ ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಮ್ಮ ನಮ್ಮೊಂದಿಗಿಲ್ಲ, ಆದರೆ ನಮ್ಮೊಂದಿಗಿಲ್ಲ ಅನ್ನುವುದು ಸತ್ಯ. ಆದರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅವರು ಅಜರಾಮರ. ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುವುದು ಏನಂತ ಹೇಳಿದ್ರೆ, ಒಂದು ಸಲ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಗ್ರಾಮ ಗುರುತಿಸಿದ ಮಹಿಳೆ ಅಂತ ನಾವು ಸನ್ಮಾನ ಮಾಡಿದ್ದೇವೆ. ಆವಾಗ ನಾನು ಹೇಳಿದೆ ಅವರ ಹತ್ರ, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾವು ಗಾಡಿ ಕಳಿಸ್ತೇವೆ ಅಂತ. ನಾವು ಗಾಡಿಯ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ನಾನು ಗಾಡಿ ಕಳಿಸುವುದಕ್ಕಿಂತ ಮುಂಚೆ ಬಂದು ಪಂಚಾಯತಲ್ಲಿ ಕೂತಿದ್ರು. ಅದಕ್ಕೆ ನಾನು ಹೇಳಿದೆ, ನಿಮಗೆ ನಾವು ಗಾಡಿ, ನೀವು ಯಾವಾಗ ನನ್ನ ಊರಲ್ಲಿ ನನ್ನನ್ನು ಗುರುತಿಸಿದ್ದೀರಾ, ನಾನು ಕಾರಲ್ಲಿ ಬರ್ಲಿಕ್ಕಿಲ್ಲ, ನೀವು ಕರ್ಕೊಂಡು ಬರ್ಲಿಕ್ಕಿಲ್ಲ, ನಾನಾಗಿಯೇ ಬರಬೇಕು ಅನ್ನೋ ಒಂದು ವಿಶೇಷ ಗುಣ ಅವರಲ್ಲಿ ನಾನು ಕಂಡದ್ದು. ಮತ್ತೆ ಯಾವತ್ತು ಒಂದು ಫೋನ್ ಮಾಡಿ ನನ್ನ ಒಂದು ವಿಚಾರಿಸುವುದು, ನೀವು ಏನ್ ಮಾಡ್ತಾ ಇದ್ದೀರಿ, ಏನು ಅಭಿವೃದ್ಧಿ ಆಗಿದೆ ಅಂತ. ನನ್ನ ಅಧಿಕಾರಾವಧಿಯ ಕೊನೆಯ ಅವಧಿಯಲ್ಲಿ ಅವರು ನನಗೆ ಒಂದು ಮಾತನ್ನು ಹೇಳಿದ್ರು, ನಮ್ಮ ಮನೆಯ ಹಿಂದುಗಡೆ ಒಂದು ತೋಡಿಗೆ ಒಂದು ತಡೆಗೋಡೆ ಆಗಬೇಕು ಅಂತ. ನಾನು ಹೇಳಿದ್ದೆ ಮಾಡ್ತೇನೆ. ಆವಾಗ ನನ್ನ ಅಧಿಕಾರಾವಧಿ ಮುಗಿದು ಹೋಗಿತ್ತು. ಮತ್ತೆ ಒಂದು ಯಾವುದೇ ವಿಷಯದಲ್ಲಿ ಹಲವಾರು ಕಡೆ ಸನ್ಮಾನ ಆಗಿದೆ, ಎಲ್ಲವೂ ಆಗಿದೆ. ಅದೊಂದು ಅವರ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ಇಲ್ಲ. ಅದು ನಮ್ಮ ಗೌರವ ಏನು ಅಂತ ಹೇಳಿದ್ರೆ, ನಮ್ಮ ಗ್ರಾಮದ ಹೆಸರನ್ನ ಎತ್ತರಕ್ಕೆ ಒಂದು ಹಾರಿಸಿದಂತಹ ಒಂದು ದಿಟ್ಟ ಮಹಿಳೆ ಇವತ್ತು ನಮ್ಮ ಈ ಒಂದು ಗ್ರಾಮದಲ್ಲಿ ನಾವು ಏನು ಹಚ್ಚಿಕೊಂಡಂತಹ, ನಾವು ಏನು ಗುರುತಿಸಿದಂತಹ, ನಮಗೆ ಮಾದರಿಯಾದಂತಹ ಎಲ್ಲ ಮಹಿಳೆಯರಿಗೆ ಮಾದರಿ. ಯಾಕಂತ ಹೇಳಿದ್ರೆ ಅವರು ಸಿಂಪಲ್ ಆಗಿದ್ರು. ಯಾವುದೇ ವಿಷಯದಲ್ಲೂ ನೀವು ನೋಡಿರ್ಬೋದು, ಬೇರೆ ಬೇರೆ ಒಂದು ರೀತಿಯಲ್ಲಿ ಸಾಧನೆ ಮಾಡಿದವರು ಅವರ ಹತ್ರ ಮಾತಾಡ್ಬೇಕಾದ್ರೆ ಕೆಲವು ಸರಿ ನಾವು ಅವರನ್ನು ಕಾದು ಕೂತ್ಕೊಳ್ಬೇಕು. ಅವರ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕೆ ಇವರು ಹಾಗೆಲ್ಲ ನಮ್ಗೆಲ್ಲರಿಗೂ ಮಾದರಿಯಾಗಿ ಅಮ್ಮ ಇವತ್ತು ನಮ್ಮೊಂದಿಗಿಲ್ಲ. ಅದು ಬೇಸರ. ಅವರು ಏನು ಪರಮಾತ್ಮನಲ್ಲಿ ಲೀನ ಆಗಿದ್ದಾರ, ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ. ಅದು ನಾನು ಎಲ್ಲಿಯೂ ಬೇಕಾದ್ರೆ ಹೇಳಬಲ್ಲೆ. ಅವರು ಅದೆಷ್ಟು ಕಲಾಭಿಮಾನಿಗಳನ್ನು ಹೊಂದಿದಂತವರು, ಎಷ್ಟೋ ಶಿಷ್ಯರನ್ನು ಹೊಂದಿರತಕ್ಕಂತಹ ಒಂದು ಮಹಿಳೆ. ಇನ್ನು ಮುಂದಕ್ಕೆ ಈ ಗ್ರಾಮದಲ್ಲಿ ಅಂತವರನ್ನು ಹುಡುಕಲಿಕ್ಕೂ ಸಾಧ್ಯ ಇಲ್ಲ, ಸಿಗ್ಲಿಕ್ಕೂ ಇಲ್ಲ ನಮಗೆ. ನಾವು ಅನಾಥರಾಗಿದ್ದೇವೆ ಇವತ್ತು. ಕೆಲವು ಸಾರಿ ನಾವು ಎಲ್ಲೆಲ್ಲಿಯೂ ಕಾರ್ಯಕ್ರಮ ಕೊಡಲಿಕ್ಕೆ ನಾನು ಹೋಗ್ತಾ ಇದ್ದೆ. ಆವಾಗ ನನ್ನ ಹತ್ರ ಕೇಳುವುದುಂಟು, ಕೊಳಂಬೆ ಅಂದ್ರೆ ಏನು ಅಂತ. ಅದಕ್ಕೆ ನಾನು ಹೇಳಿದೆ, ಲೀಲಾವತಿ ಮೈಪಡ್ತ ಮೇಲೆ ಅವ್ರದ್ದು ಊರ, ಅವರು ಗೊತ್ತು ನಮ್ಗೆ ಅಂತ. ಹಾಗೆ ನಮ್ಗೆಲ್ಲರಿಗೂ ಮಾದರಿಯಾದಂತಹ ಅಮ್ಮ ಇವತ್ತು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ, ಅವರ ಮಕ್ಕಳು, ಸೊಸೆ, ಅವರ ಮೊಮ್ಮಕ್ಕಳು, ನಾವು ಯಾವತ್ತೂ ನಿಮ್ಮೊಂದಿಗೆ ಇದ್ದೇವೆ. ನಾನು ಯಾವತ್ತು ಅಮ್ಮನೊಂದಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೋ ಹಾಗೆಯೇ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ನಾನು ಇದ್ದೇನೆ. ಗ್ರಾಮದ ಅಭಿವೃದ್ಧಿಗಾಗಿ ಅವರು ಹೇಳಿದ ಕೆಲಸವನ್ನು
ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ. ಇವತ್ತು ನಾನು ಹೇಳೋದು ಒಂದೇ, ನಾವೆಲ್ಲ ಈ ಊರಿನವರು, ನಾವು ಮಹಿಳೆಯರು, ನತದೃಷ್ಟರು, ಅವರ ಕಾಲ ಆಯಿತು, ಅವರು ಸ್ವರ್ಗಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ನಮಗೆಲ್ಲರಿಗೂ ನಾನು ವಂದಿಸ್ತೇನೆ. ಅವರ ಕುಟುಂಬಕ್ಕೂ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಹೇಳಿದಾಗೆ ಲೀಲಮ್ಮನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ 2 ರಾತ್ರಿ 2 ಹಗಲು ಹೇಳಿದ್ರು ಮುಗಿಲಿಕ್ಕಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಹೇಳಿದಷ್ಟು ಮಾತಿನಲ್ಲಿ ಅವರ ಸಂಪೂರ್ಣ ಮಾಹಿತಿ, ಅವರ ಬಗ್ಗಿನ ಗೌರವವನ್ನು ಅವರ ಮಾತಿನಲ್ಲಿ ಅರ್ಪಿಸಿದ್ದಾರೆ. ಜೋಶಿಯವರದ್ದು ಒಂದು ಸ್ಪೆಷಲ್ ಉಂಟು, ನಾನು ಈ ಸಂದರ್ಭದಲ್ಲಿ ಹೇಳಬಹುದೋ ಗೊತ್ತಿಲ್ಲ. ಈ ಕಲಾವಿದರು, ವೇಷಧಾರಿಗಳು ಅಥವಾ ಪಾತ್ರಧಾರಿಗಳು ಕೆಲವೊಂದು ಪಾತ್ರಕ್ಕೆ ಸೀಮಿತ ಆಗಿರ್ತಾರೆ. ಈಗ ಕರ್ಣ, ರಕ್ತಬೀಜ ಅವ್ರದ್ದು ಆ ತರ ಮಾಡುವುದು ಅದೇ ಪಾತ್ರ ನೋಡ್ಲಿಕ್ಕೆ ಚಂದ ಇರ್ತದೆ. ಅವರು ಬೇರೆ ಪಾತ್ರ ಮಾಡಿದ್ರೆ ಅಷ್ಟೊಂದು ಉತ್ಕೃಷ್ಟ ಆಗುದಿಲ್ಲ. ಸ್ತ್ರೀ ಪಾತ್ರ ಮಾಡೋರು ಸ್ತ್ರೀ ಪಾತ್ರ ಒಳ್ಳೆಯದು. ಈ ಜೋಶಿಯವರು ಆಗಲ್ಲ. ಅವರು ಸಾಹಿತ್ಯ ಸಮ್ಮೇಳನದ ಭಾಷಣ ಮಾಡಲಿ, ಯಕ್ಷಗಾನ ಸಮ್ಮೇಳನದ ಭಾಷಣ ಮಾಡಲಿ, ಯಾವುದೇ ಕಾರ್ಯಕ್ರಮದ ಮಾಡಲಿ, ಶ್ರದ್ಧಾಂಜಲಿ ಸಭೆಯದ್ದು ಮಾಡಲಿ, ಮಾತಾಡಲಿ, ಆದರೆ ಕೇಳುವವರಿಗೆ ಸಾಕು ಹೊರವಂತ ಹೊಡಂತ ಅನಿಸುವಂತ ಒಂದು ಮಾತು. ಅದು ಇನ್ನೂ ಬೇಕು ಬೇಕು ಅಂತ ಅಲ್ವ ಗುರುಗಳು ಯಾವತ್ತೂ ಹೇಳ್ತಾರೆ. ಜೋಶಿಯವರು, ನಾವು ಹರಿಲೀಲಾ ಕಾರ್ಯಕ್ರಮ ಮಾಡುವಾಗ ಜೋಶಿಯವರು ಬಂದು ಕಳೆ ಹೆಚ್ಚಾಯಿತು ಅಂತ ಹೇಳಿದ್ದಾರೆ. ಹಾಗೆ ಜೋಶಿ ಅಂತ ಹಿರಿಯ ಕಲಾವಿದರ ಆಶೀರ್ವಾದ ನಮಗೆಲ್ಲ ಇಲ್ಲಿ ಅಂತ ಕೇಳಿಕೊಳ್ತಾ ಮುಂದಕ್ಕೆ ಬೈಪಡಿತಾಯ ಫ್ಯಾಮಿಲಿಯವರಾದಂಥ ಹವ್ಯಾಸಿ, ಅರ್ಥಧಾರಿ, ಹಾಸ್ಯಗಾರರು, ಬರಹಗಾರರಾದಂಥ ನಂದಳಿಕೆಯವರು, ಸುಬ್ರಹ್ಮಣ್ಯ ಬೈಪಡಿತಾಯ ನಂದಳಿಕೆಯವರು ನುಡಿನಮನವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹರಿಯಣ್ಣನ ಕುಟುಂಬಸ್ಥರೇ ಮತ್ತು ಕಲಾವಿದ ಮಿತ್ರರೇ, ಕಲಾಭಿಮಾನಿಗಳೇ, ಹರಿ ದಂಪತಿಗಳ ವಿದ್ಯಾರ್ಥಿಗಳೇ, ಸಾವು ಅನ್ನುವಂಥದ್ದು ಎಲ್ಲರ ಮನೆಯಲ್ಲಿ ಇರ್ತದೆ, ಎಲ್ಲರಿಗೂ ಗೊತ್ತಿರುವ ವಿಚಾರ. ಸಾವು ಇಲ್ಲದ ಮನೆಯ ಸಾಸಿವೆತ ಹೇಳಿದ ಕತೆ ಎಲ್ಲರಿಗೂ ಗೊತ್ತುಂಟು. ಹಾಗಿದ್ರೆ ಸಾವು ಇಲ್ಲದ ಮನೆ ಇಲ್ಲ. ನಿನ್ನೆ ಇಲ್ಲಿ ಸಾವು, ನಾಳೆ ನಮ್ಮ ಮನೆಯಲ್ಲಿ ಸಾವು. ಕೊಟ್ಟ ಸಾಲವನ್ನು ಪಡೆಯಲು ಬಿಡ, ಅಟ್ಟ ಅಡುಗೆಯನ್ನು ಉಣಲು ಬಿಡ. ಹಾಗೆ ಸಾವು ಅನ್ನುವಂಥದ್ದು ಪ್ರತಿಯೊಬ್ಬರನ್ನು ಕಾಡುತ್ತದೆ. ಮೊನ್ನೆ ಒಂದು ಗಮನಿಸಿದೆ, ಕೈಕಾಲಿಗೆ ಅಪಘಾತವಾಗಿ 18 ವರ್ಷ ಮಲಗಿನಲ್ಲೇ ಇದ್ರು ಒಬ್ರು. ಇಷ್ಟಕ್ಕೂ ಆ ವ್ಯಕ್ತಿಗೆ ವಯಸ್ಸು ಕೇವಲ 38. 20 ವರ್ಷದಲ್ಲಿ ಕೈಕಾಲು ಅಪಘಾತ ಆಗಿ ಮಲಗಿನಲ್ಲಿ 18 ವರ್ಷ ಇದ್ದು ನಿನ್ನೆ ಮೊನ್ನೆ ಎಲ್ಲೋ ಹೋದ್ದು ಅಂತ ವರ್ತಮಾನವನ್ನು ತಿಳ್ಕೊಂಡು ಯಾವ ರೂಪದಲ್ಲಿ ಸಾವು ಬರ್ತದೆ ಅನ್ನೋದಕ್ಕೆ ದೃಷ್ಟಾಂತ. ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ ಶರೀರ ಅಡ್ಡ ಬಿದ್ದ ಆಯಿತು. ಹೇಳುವಾಗ ಎಬ್ಬಿಸುವಾಗ ಏನೂ ಇಲ್ಲ, ಶರೀರ ತಣ್ಣಗಾಗುತ್ತದೆ. ಆ ರೀತಿಯಲ್ಲಿ ಸಾವು ಕಾಡ್ತದೆ. 18 ವರ್ಷ ಒದ್ದಾಡದೆ ಕೇವಲ 1-2 ತಿಂಗಳು ಒದ್ದಾಡಿಕೊಂಡು ಲೀಲಮ್ಮ ನಮ್ಮಲ್ಲಿನ ಮರೆಯಾದರು ಅನ್ನುವಂಥದ್ದು ವಿಷಯ. ಮರೆಯಾದರೂ ಅವರು ಈಗಲೂ ಇದ್ದಾರೆ, ಇನ್ನೂ ಇದ್ದಾರೆ. ಅದಕ್ಕೆ ಒಂದು ಮಾತುಂಟು, ಹೆತ್ತ ಸೂತಕವು 10 ದಿವಸ, ಸತ್ತ ಸೂತಕವು 11 ದಿವಸ, ಮತ್ತೆ ಋಣ ಸೂತಕವು ಅದು ಜನ್ಮ ಜನ್ಮ ಅಂತ. ಲೀಲಕ್ಕನದು ನಮಗೆಲ್ಲ ಋಣ ಸೂತಕ. ಈ ವಿದ್ಯಾರ್ಥಿಗಳಿಗೆಲ್ಲ ಹರಿಯಣ್ಣ ಲೀಲಕ್ಕ ವಿದ್ಯಾರ್ಥಿಗಳಿಗೆಲ್ಲ ಅದು ಋಣ ಸೂತಕ. ಅದು 10 ದಿವಸ 11 ದಿವಸಗಳಲ್ಲಿ ಮುಗಿಯುವುದಿಲ್ಲ. ತಿಲತರ್ಪಣ ಕೊಟ್ಟವರಿಗೆ, ಸಪೆಂಡಿ ಮಾಡಿದವರಿಗೆ ಆ ಋಣ ಮುಗಿಯುವುದಿಲ್ಲ. ಮಕ್ಕಳಿಗೂ ಹಾಗೆ. ಆ ಮಕ್ಕಳು ಅವರಿಂದ ಕಲಿತವರು. ಅವರಿಗೆ ಕೊನೆಯ ತನಕ ಲೀಲಕ್ಕ 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 ಅನ್ನುವಂಥದ್ದು ತಲೆಯ ಒಳಗೆ ಹರಿದಾಡ್ತಾ ಇರ್ತದೆ. ಹರಿಯಣ್ಣನಿಗೆ ಹಾಗೆ ಅವರಿಂದ ಏಕಾಂಗಿ. ಆದರೂ ಹರಿಯಣ್ಣನಿಗೆ ಲೀಲಾ 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 ಅನ್ನುವಂಥದ್ದು ಮನಸ್ಸಿನಲ್ಲಿ ತಿರುಗಾಡ್ತಾ ಇರ್ತದೆ. ಅಂತಹ ಲೀಲಕ್ಕ ಇವತ್ತು ನಮ್ಮೊಂದಿಗೆ ಇಲ್ಲ. ಅವರ ಅನುಭವದ ಕುರಿತಾಗಲಿ, ಅವರ ಹಾಡಿನ ಕುರಿತಾಗಲಿ, ಅವರ ತಿರುಗಾಟದ ಕುರಿತಾಗಲಿ, ಅವರ ವ್ಯಕ್ತಿತ್ವದ ಕುರಿತಾಗಲಿ ಸಮಗ್ರವಾಗಿ ಸಾಮಾನ್ಯವಾಗಿ ಎಲ್ಲರೂ ಬಲ್ಲವೇ.
ಅವರ ಕೊನೆ ಬಹಳ ಮುಖ್ಯ ವಿಷಯ, ಅವರು ಗುರುಗಳು ಹೌದು, ಬಹಳಷ್ಟು ಮಂದಿಗೆ ಕಲಿಸಿದವರು, ಬಹಳಷ್ಟು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿದರು. ಅಂತ ಮೇರು ವ್ಯಕ್ತಿಯ ಗುರು ಆಗಿದ್ರು ಕೂಡ ಅವರು ಕೊನೆ ತನಕ ಇದ್ದದ್ದು ಹೇಗೆ ವಿದ್ಯಾರ್ಥಿ ಹಾಗೆ ಇತ್ತು. ಸುಮಾರು ವರ್ಷದ ಮೊದಲು ನಮ್ಮಲ್ಲೆಲ್ಲ ಆಗುತ್ತೆ. ಸಾಮಗರು ರಾಮದಾಸ್ ಸಾಮಗರು ಬಂದಿದ್ರು, ಕೋಳಿ ರಾಮಚಂದ್ರಯ್ಯರು ಬಂದಿದ್ರು, ಹರಿಯಣ್ಣ ದಂಪತಿಗಳು ಬಂದಿದ್ರು. ಏನು ಅಂತ ಒಳ್ಳೆಯ ತಾಳ್ಮೆ, ಸಾಮ್ಗೇನು ಒಳ್ಳೆಯ ಗುರುಕುಳು ಒಳ್ಳೆಯ, ಕೋಳಿಗೂ ಒಳ್ಳೆಯ ಗುರುಕುಳು, ಅದೇ ಏನು ಎಂಟು ಪದ್ಯ ಉಂಟು. ಅಲ್ಲಿ ಕೂಡ ಅವರು ವಿದ್ಯಾರ್ಥಿ ಭಾವನೆ. ಆಕಳಿಗೆ ಒಮ್ಮತ್ತ ಪದ್ಯ ಅವರು ಅಕುಳು ಒಳ್ಳೆಯ ವೇದಿಕೆ ಅಕುಳು ಅರ್ಥ ಉಂಡ ಏನು ಎಂಟು ಪಂಪುಣ, ಈ ಒಂದು ಭಾವನೆ ಅವರಲ್ಲಿ ಕೊನೆಯ ತನಕ ಕೂಡ ಇತ್ತು. ಹೇಗೆ ಹೇಳಿ ನಾನು ಅಂತ. ಹಾಗಂತ ಆಗಲೇ ಅವರಿಗೆ 60 ಕಳೆದಿದೆ, ಇಷ್ಟ ಆಗುವಾಗ 60 ಕಳೆದಿದೆ. ಕೊನೆಯ ತನಕ ಅವರು ತಾನು ವಿದ್ಯಾರ್ಥಿ ಅನ್ನುವಂಥದ್ದು ಆ ಮನೋಭಾವ ಅವರಲ್ಲಿತ್ತು. ನಾನು ಗುರು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಯ್ಯೋ ಆ ಪದ್ಯ ನೀ ಸ್ವರೈತಿ ಇನ್ನು ಎಂಚ ಪಡ್ಪಡ ಏನು ಇನ್ನು ಹಾಕಿ ಅವು ಮತ್ತು ಪದ್ಯ ಅವ್ರು ಗಡಿಬಿಡಿ ಆಗುದು ಹೆಚ್ಚು. ಆ ಪದ್ಯ ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು, ಆಕಳಿಗೆ ಅರ್ಥ ಸರಿಯಾಗಿ. ಅಯ್ಯೋ ಕೋಳಿರು ಆಕಳು ಬಪ್ಪನಾಟ ಮೇಳ ತುಪ್ಪನಾಟ ಆಕಳು ದಾಕ್ಷಾಣಿ, ಅಯ್ಯೋ ದೇವರ ಏಕು ಕೈಕಲ್ ನಡುಕಳು, ಇನಿ ಸ್ವಾಮಿಯರು ಉಳ್ಳ್ಯಾರ, ಇನಿ ಜೋಶಿ ಉಳ್ಳ್ಯಾರ, ಇನಿ ಅಶೋಕ ಭಟ್ರು, ಅಯ್ಯೋ ದೇವರೇ ಎಂತ ಬಂದು ಇತ್ತು. ಅವತ್ತು ಈ ಮಗು ಇಲ್ಲ ಹಾಗೆ, ಸಣ್ಣ ಮಕ್ಕಳಿಗೆ ಕಲಿಯುವವರು ಹೇಗೆ ಇರ್ತಾರೆ, ಅಯ್ಯೋ ದೇವರ ಆರು ಉಳ್ಳ್ಯಾರ, ಆರಿಟ್ಟಿನ ಕೊಂಕಣ ಇಟ್ಟದ ಚೆಂಡೆಗೆ ಆರಿಟ್ಟರೆ ಯಾರು ಇಚ್ಛೆ ನಲ್ಪುನೆ. ಹೀಗೆ ಹಾಗೆ ವೀರಕ್ಕನಿಗೆ ಕೊನೆ ತನಕ ಕೂಡ ತಾನೊಂದು ವಿದ್ಯಾರ್ಥಿ ಹಾಗೆ ಅವರಿದ್ದರು. ಗುರು ಅಂತ ಅವರು ತೋರ್ಪಡಿಸಲೇ ಇಲ್ಲ. ಆದರೆ ಅಷ್ಟು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿ ನಮಗೆಲ್ಲ ಅವರು ಗುರುವಾಗಿ ಅಂತ ನೀಲಕ್ಕನಿಗೆ ನಮ್ಮನ್ನು ಸುಬ್ರಹ್ಮಣ್ಯ ಬೈಪಾಡ್ತಾಯಿ ಅವರಿಗೆ ವಂದನೆಗಳು. ಮುಂದಕ್ಕೆ ನೆಲದಲ್ಲಿ ಬಹಳಷ್ಟು ವರ್ಷಗಳಿಂದ ಯಕ್ಷಗಾನದ ಸಂಯೋಜನೆ ಮೂಡಬಿದ್ರೆ ವಲಯದಲ್ಲಿ ಹವ್ಯಾಸಿ ಕಲಾವಿದರಾಗಿ ಕಲಾ ಪೋಷಕರಾಗಿ ಗುರುತಿಸಿಕೊಂಡಂತ ಸದಾಶಿವ ನೀಲಿಮಾರವರು ನುಡಿನಮನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಲೀಲಕ್ಕನವರು ನಮ್ಮೊಂದಿಗಿಲ್ಲ, ಆದರೆ ನಾವು ಅವರನ್ನು ಹೇಳುವುದು ಲೀಲಾವತಿ ಬೈಪಡಿತಾಯ ಕಲಾವಿದರಿಗೆ ಹಿರಿಯರಿಗೆಲ್ಲ ಅಕ್ಕ, ಆದರೆ ನಮಗೆ ಅವರು ಸೀನಿಯರ್ ಭಾಗವತರು. ಅಳಿಯುವುದು ಕಾಯ ಮಾತ್ರ ಅಳೆದಿದೆ, ಆದರೆ ಕೀರ್ತಿ ಪ್ರಪಂಚದಾದ್ಯಂತ ಹರಡಿದೆ. ನನ್ನ ಹಳ್ಳಿ ನಿಟ್ಟೆ ಗ್ರಾಮದ ನೆಲ್ಲಿಮಾರು. 1984ರಲ್ಲಿ 10ನೇ ಕ್ಲಾಸ್ ಆಯಿತು. ಮೂಡುಬಿದ್ರೆಗೆ ಬಂದು ಸಹೋದರನೊಟ್ಟಿಗೆ ಸೇರಿಕೊಂಡೆ. ಅಲ್ಲಿ ನನ್ನ ಸಹೋದರನ ಅಂಗಡಿಯ ಪಕ್ಕದಲ್ಲಿ ಬಜಿಪೆಯವರು ಸುಂದರ ಕೊಡುವರ ಮಗ ಶಾಂತರಾಮ ಕೊಡುವಂತ ಮಹಾ ಯಕ್ಷಗಾನ ಭಾಷೆ ಹೇಳಿದ್ರು ಮತ್ತು ಹುಚ್ಚ ಅಂತ ನನ್ನ ಮತ್ತು ಅವರು ಒಟ್ಟಿಗಿದ್ದರಿಂದ ನನ್ನನ್ನು ಮೂಡುಬಿದ್ರೆಯ ಅರಮನೆಯ ರಾಜಾಂಗಣಕ್ಕೆ ಪ್ರತಿ ಶುಕ್ರವಾರ ಆಟ 180 ದಿವಸಗಳ ಆಟದಲ್ಲಿ 52 ವಾರಗಳಲ್ಲಿ 26 ಆಟ ಇಲ್ಲಿ ಆಗ್ತಿತ್ತು ಮೂಡುಬಿದ್ರೆ ಅರಮನೆ ರಾಜಾಂಗಣದಲ್ಲಿ. ಆವಾಗ ಉತ್ಪ್ರಾಯ ಸ್ಥಿತಿಯಲ್ಲಿದ್ದಂತಹ ಮೇಳ ಅರ್ವ. ಅದೇ ವರ್ಷದ ಏನು ಪ್ರಸಂಗ ಪರಕದ ಪಿಂಗಾರ, ಕಿರಿಕಿರಿ ಮಲ್ಪಡೆಯ ನಿನ್ನನ್ನು ಕೊರ್ಲುಡೆ ತಾಂಕುವೆಯ, ಅದು ಇವರೇ ಹೇಳ್ತಿದ್ದದ್ದು. ಆದ್ರೆ ಕೆಲವು ಸಲ ಸರಪಾಡಿ ಶಂಕರನಾರಾಯಣ ಕಾರಂತರು ಇರಬೇಕು, ಅವರ ಅನುಪಸ್ಥಿತಿಯಲ್ಲಿ ಮತ್ತೊಂದು ಪದ್ಯ ಉಂಟು ಅದೇ ಪ್ರಸಂಗದಲ್ಲಿ. ಎಂಚ ಪಂಕುಣಿಯ ಪೊನ್ನೆ ಮಾರನ ಕನ್ಯೆ ಪಂಚ ಪದರಿದ ಗೊಬ್ಬುಡಿಯನ ನೀನನ್ನು ವಂಚನೆಯನ್ನು ಮನಿಪಾಯ ಬಲಬಲ, ಅದು ಶಂಕರನಾರಾಯಣ ಕಾರಂತರು ಹೇಳಿಕೆ. ಅಲ್ಲಿ ಅವ ವಿಲನ್ ಆ ಸ್ವರ ದಪ್ಪಬೇಕು, ಆವತ್ತಿ ಹೊಂದುತ್ತಿತ್ತು ನೀ ವಂಚನೆಯನ್ನು ನಿನ್ನ ಮನಿಪಾಯ ಬಲ ಬಲ ಅಂತ ಕರೆಯುವಂತ ದೃಶ್ಯ. ಒಂದು ದಿವಸ ಅದೇ ಪದ್ಯವನ್ನು ಲೀಲಾವತಿಯವರು ಹಾಡಬೇಕಾಯ್ತು 84 ಇಸೆಯಲ್ಲಿ. ಅವರು ಕೂಡ ಆ ವಿಲನಿಗೆ ಹೊಂದುವಂತೆ ಅದೇ ಇದನ್ನು ಹಾಡಿದ. ನಾನು 2 ಕೂಡ ನೋಡಿದ್ದೇನೆ, ಯಾಕಂದ್ರೆ ನಮ್ಗೆ ಪ್ರತಿ ಶುಕ್ರವಾರ ಆಟ ನೋಡುವಂತದ್ದೇ. ಮೂಡುಬಿದ್ರೆ ಅರಮನೆ ರಾಜಾಂಗಣದಲ್ಲಿ ಚಿಕ್ಕದ ಅರಮನೆ ಎದುರಿಗೆ ಸಣ್ಣ ಗ್ರೌಂಡ್, ಈಗಿನ ಹಾಗೆ ಸ್ವರಾಜ್ಯ ಮೈದಾನದ ಗ್ರೌಂಡ್ ಅಲ್ಲ, 800 ಚೇರ್ ಫುಲ್ ಕೂಡ ಬಿಚ್ಚುವುದೇ, ಗೇಟ್ ಬಿಚ್ಚುವುದು, ಎಲ್ಲ ನಿಂತು ನೋಡುವುದೇ. ಆಗಿನ ಆಟ ನೋಡುವಂತದ್ದೇ ಚಂದ. ಅದು ಮಾತ್ರ ಅಲ್ಲ, ಸಾಲಿಗ್ರಾಮ ಮೇಳದಲ್ಲಿ ಒಂದು ಸಲ ಕೇಳಿದ್ದೆ. ಆದ್ರೆ ಶಶಿಕಾಂತರು ಕಾರ್ಕಳದಲ್ಲಿ ಬೆನಿಫಿಟ್ ಶೋ ಆಗಿ ವಿಶೇಷ ಆಟ ಮೇಳದ್ದು ಮತ್ತು ವಿಶೇಷ ಕಲಾವಿದರಾಗಿ ಬೈಪಾಡ್ತಾರೆ ಬಂದಿದ್ರು. ವಿಶ್ವವಿಜಯ ಅದರಲ್ಲಿ ಪ್ರಾರಂಭದಲ್ಲಿ ಕೂತದಿವರು 1 ಗಂಟೆವರೆಗೆ ಹಾಡಿದ್ದಾರೆ. ಆ ಒಂದು ಸನ್ನಿವೇಶ ಮತ್ತು ಒಂದು ಕಲಾಸ್ವಾದ ನಮ್ಮಲ್ಲಿ ಇನ್ನೂ ಕೂಡ ಉಳಿದಿದೆ. ಮಾತ್ರ ಅಲ್ಲ, ಅವರು ತೀರ್ಕೊಂಡಾಗ ಮರುದಿವಸವೇ ಅಮ್ಮನಿಲ್ಲದ ಪ್ರಥಮ ರಾತ್ರಿ ಅಂತೇಳಿ ಅವಿನಾಶ್ ಬೈಪಾಡಿತಾಯರು ಬರೆದದ್ದು ಒಂದು ಲೇಖನ
ತಾಯಿಯವರು ತೀರ್ಕೊಂಡಾಗ ಮಕ್ಕಳು ಹೇಗಿರ್ಬೇಕು, ನಾನು ಹಾಕಿದ್ದೇನೆ ಅದರಲ್ಲಿ ಕಾಮೆಂಟ್. ಎಷ್ಟು ಕೂಲಾಗಿ ಬೆಳಿಗ್ಗೆ ಲೋಟದ ಶಬ್ದ ಕೇಳುವುದಿಲ್ಲ, ಕೈ ಬಳೆಯ ಕಿಣಿಕೇಳಿ ಕೇಳುವುದಿಲ್ಲ, ಉದಯರಾಗ ಕೇಳದಿರುವಂತಹ ಒಂದು ಅವರು ಬರೆದಿದ್ದಾರೆ. ತುಂಬಾ ಉಂಟು. ಅದು ಕಲಾವಿದರನ್ನು ಎಲ್ಲರನ್ನು ಒಂದು ಮಂತ್ರಮುಗ್ಧರನ್ನಾಗಿಸ್ತಾರೆ. ಇಂತಹ ಲೀಲಾವತಿಯವರ ಒಂದು ಅಭಿಮಾನಿಯಾಗಿ 2021ರಲ್ಲಿ ಅಲಂಕಾರ್ನಲ್ಲಿ ಹರಿಲೀಲಾಭಿ ವಂದನಂ ಅಂತ ಆಗುವಾಗ ಅವರೊಟ್ಟಿಗೆ ಸೇರಿ ನನಗೆ ಹಣ ಕೊಟ್ಟಿದ್ದಾರೆ. ಆದರೆ ಒಂದು ವ್ಯವಸ್ಥಿತವಾಗಿ ಒಂದು 500 ಶಾಲೆಗಳನ್ನು ಹೆಸರು ಬರೆದು ಒಂದು ವ್ಯವಸ್ಥೆ ಮಾಡಿ ಕ್ಲಬ್ದ ಸಮಯಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿ ಕೂಡ ನನಗೆ ಕೊಟ್ಟಿದ್ರು, ಮಾಡಿದ್ದೆ. ಅದು ಮಾತ್ರ ಅಲ್ಲ, ನಾವು ಇನ್ನೊಂದು ಹೆಮ್ಮೆ ಪಡ್ತೇವೆ. ಏನಂದ್ರೆ ಹೋದ ವರ್ಷದ ಅಶ್ವತ್ಥಪುರದ ಯಕ್ಷ ಚೈತನ್ಯದ 19ನೇ ವರ್ಷದ ತಿರುಗಾಟದಲ್ಲಿ ನಾವು ಸನ್ಮಾನಿಸಿ ಭಾಗ್ಯರಾಗಿದ್ದೇವೆ ದಂಪತಿಗಳನ್ನು. ಅಂತಹ ಭಾಗ್ಯ ಕೂಡ ನಮಗೆ ಸಿಕ್ಕಿದೆ. ಆದರೆ ಹಾರೇಣ್ಣನವರು ಒಬ್ಬರೇ, ಸುಪುತ್ರರು ಇಬ್ಬರು. ಅವರಿಗೆ ದುಃಖ ಸಹಿಸುವ ಶಕ್ತಿ ಪರಮಾತ್ಮ ಕರುಣಿಸಬೇಕು, ಅವರಿಗೆ ವಿಷ್ಣು ಸಾಹಿತ್ಯ ಸಿಗಬೇಕು ಅಂತ ಹೇಳಿಕೊಳ್ತಾ ನನ್ನ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ವಂದನೆ. ನೆಲ್ಲಿಮರ ಸದಾಶಿವರಾಯರಿಗೆ ವಂದನೆಗಳು. ಮುಂದಕ್ಕೆ ಲೀಲಮ್ಮನ ಶಿಷ್ಯೆ, ಲೀಲಮ್ಮನ ಶೈಲಿಯನ್ನು ಅನುಸರಿಸಿದ ಕೊಡ್ತಿರುವಂತಹ ಶಾಲಿನಿ ಹೆಬ್ಬಾರ್ ಅವರು 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಲೀಲಾವತಿ ಬೇರ್ಪಡಿತಾರ ಬಗ್ಗೆ ಹೇಳಿ ಹೊರಟ್ರೆ ಚಂದ್ರ ಹೇಳಿದ ಹಾಗೆ ವಿಷಯಗಳು ಬಹಳಷ್ಟಿವೆ. ನನಗೆ ಅವರೊಟ್ಟಿಗೆ ಕಲೀಲಿಕ್ಕೆ ಸಿಕ್ಕಿದಂತಹ ಅವಕಾಶ ಅವರೆಲ್ಲ ಮೇಳೆಲ್ಲ ಬಿಟ್ಟಾದ ನಂತರ ಮತ್ತೆ ಸಾಧಾರಣ 2015-16 ಅಂದಾಜಿಗೆ ಸಿಕ್ಕಿದ್ರು. ಹಾಗಾಗಿ ಅವರು ಮೇಳದಲ್ಲಿ ಭಾಗವಹಿಸಿದಂತಹ ಯಾವುದೇ ಪ್ರದರ್ಶನಗಳನ್ನು ನೋಡುವಂತಹ ಭಾಗ್ಯ ನನಗೆ ಸಿಗಲಿಲ್ಲ. ನನಗೆ ತುಂಬಾ ಇಂಪ್ರೆಸ್ ಆದ ಒಂದು ವಿಷಯ ಎಂತ ಅಂದ್ರೆ, ಅವ್ರು ಯಾವತ್ತೂ ಫೀಸಿಗೆ ಅಂತ ಆಸೆ ಪಟ್ಟವರಲ್ಲ. ಮೊನ್ನೆ ಅಮ್ಮ ಕುಡ್ಲದಲ್ಲಿ ಮಾತಾಡುವಾಗ ನನಗೆ ಟೈಮ್ ಇದ್ದದ್ದು ಬರೀ ಅರ್ಧ ಗಂಟೆ, ಎಲ್ಲವನ್ನ ನನಗೆ ಹೇಳಲಿಕ್ಕಾಗಲಿಲ್ಲ. ಫೀಸ್ ನಾವು ಕೊಟ್ಟರು ಕೊಡದಿದ್ರು ಅವರಿಗೆ ಅದು ಅವ್ರು ಕೇಳ್ತಾನೆ ಇರಲಿಲ್ಲ. ನಾವು ಬೇರೆ ಕಡೆ ಗುರುಗಳ ಹತ್ರ, ಈಗ ಸಂಗೀತ ಗುರುಗಳು ಒಬ್ರು ಬಹಳ ಫೇಮಸ್ ಆಕಾಶವಾಣಿ ಕಲಾವಿದರು, ನನಗೆ ಈಗಲೂ ನೆನಪುಂಟು. ನನಗೆ ಗಡಿಬಿಡಿಯಲ್ಲಿ ಫೀಸ್ ತಗೊಂಡು ಹೋಗ್ಲಿಕ್ಕೆ ಮರ್ತೋಯ್ತು. ಫೀಸ್ ನಾನು ಕೊಡ್ಲಿಲ್ಲ ಅನ್ನೋ ಒಂದು ವಿಷಯಕ್ಕೆ ಆ ದಿನ ಅವ್ರು ನನಗೆ ಪಾಠವೇ ಮಾಡಲಿಲ್ಲ. 1 ಗಂಟೆ ನನಗೆ ಬೈದದ್ದು ಮಾತ್ರ, ನೀನ್ ಯಾಕೆ ಫೀಸ್ ತರಲಿಲ್ಲ ಅಂತ. ಆಗ ಈಗ ನನಗೆ ಗೂಗಲ್ ಪೇ ಅದೆಲ್ಲ ಯಾವ್ದಿರ್ಲಿಲ್ಲ, ಕ್ಯಾಶ್ ಇದ್ರೆ ಮಾತ್ರ ವಹಿವಾಟು ಆಗ್ತಿತ್ತು. ಆದ್ರೆ ಲೀಲಮ್ಮ ಹಾಗಲ್ಲ, ನಾವು ಫೀಸ್ ಕೊಡ್ಲಿಕ್ಕೆ ಮರ್ತೋದ್ರು ಕೂಡ ಅಥವಾ ಕೆಲ ವಿದ್ಯಾರ್ಥಿಗಳು ಕೊಡದೇ ಇದ್ರು ಕೂಡ ಅವರು ಒಂದೇ ಒಂದು ದಿನ ನಿನ್ನದು ಫೀಸ್ ಕೊಡ್ಲಿಕ್ಕೆ ಇಷ್ಟು ಬಾಕಿ ಉಂಟು ಅಂತ ಅವ್ರು ಕೇಳಿದವರೇ ಅಲ್ಲ. ನಾವು ಕ್ಲಾಸ್ಗೆ ಹೋದ ಕೂಡಲೇ ಅವರದ್ದು ಗಮನ ಏನಿದ್ರು ಕೂಡ ಮಕ್ಕಳಿಗೆ ಯಾವ ಕ್ಲಾಸ್ ಇನ್ನಾಗಬೇಕು, ನಾನು ಪಾಠ ಯಾವುದು ಮಾಡಬೇಕು ಅಂತ ಮಾತ್ರ ಇತ್ತು. ಅದೊಂದು ಅವರ ದೊಡ್ಡ ಗುಣ. ಎರಡನೇದು ಏನಂದ್ರೆ, ಅವರು ರಂಗಕ್ಕೆ ಕೊಡುವಂತಹ ಮರ್ಯಾದೆ. ರಂಗ ಅನ್ನೋದು ಅದು ಬಹಳ ಒಂದು ಶಕ್ತಿಯುತವಾದಂಥದ್ದು. ಈಗ ಶಕ್ತಿ ಕೇಂದ್ರ ದೇವಸ್ಥಾನ ಮಾತ್ರ ಅಲ್ಲ, ಒಬ್ಬ ಕಲಾವಿದನಿಗೆ ಒಂದು ಪ್ರದರ್ಶನ ಕೊಡುವಂತಹ ರಂಗ ಏನುಂಟು, ಆ ವೇದಿಕೆ ಏನುಂಟು ಅಥವಾ ಸ್ಟೇಜ್, ಅದಕ್ಕೆ ಬಹಳ ಶಕ್ತಿ ಉಂಟು. ಅಲ್ಲಿ ಹೋಗುವ ಅಥವಾ ಪ್ರದರ್ಶನ ಕೊಡುವ ವ್ಯಕ್ತಿ ಅವನು ಎಷ್ಟೇ ಪ್ರಬುದ್ಧನಾಗಿರ್ಲಿ, ಎಷ್ಟೇ ಹೆಸರುವಾಸಿಯಾಗಿರ್ಲಿ, ಆ ರಂಗಕ್ಕೆ ಅವನು ಗೌರವ ಕೊಡ್ಲೇಬೇಕು. ಆ ಒಂದು ರಂಗಕ್ಕೆ ಹೋಗುವಾಗ ಒಂದು ಹೆದರಿಕೆ, ಅಥವಾ ಅದು ಹೆದರಿಕೆ ಅಂದ್ರೆ ನರ್ವಸ್ ಅಂತ ಹೇಳುದಿಲ್ಲ, ಅಥವಾ ಕಾನ್ಫಿಡೆನ್ಸ್ ಇಲ್ಲದ್ದು ಅಂತ ಹೇಳುದಿಲ್ಲ, ಅದು ರಂಗಕ್ಕೆ ಕೊಡುವಂತಹ ಒಂದು ಗೌರವ. ಆ ಗೌರವವನ್ನ ಇಟ್ಟುಕೊಂಡೇ ಹೋಗುವಂತವರು. ಒಂದ್ಸಲ ವಾಸುದೇವರಾವ್ ಅವರ ತಾಳಮದ್ಲೆಯಲ್ಲಿ ಅವರಿಗೆ ಸುಧನ್ವ ಮೋಕ್ಷ ಪ್ರಸಂಗದಲ್ಲಿ ಅವರಿಗೆ ಭಾಗವತಿಕೆ ಮಾಡ್ಲಿಕ್ಕಿತ್ತು. ಅದು ಮಹಿಳಾ ಟೀಮ್, ಅವರಷ್ಟು ಬಲ್ಲವರಲ್ಲ, ಆದ್ರೂ ಕೂಡ ಆ ಪ್ರದರ್ಶನ ಕೊಡುವಾಗ ನನ್ಗೆ ಗೊತ್ತುಂಟು ಅನ್ನುವಂತಹ ಯಾವುದೇ ಗತ್ತನ್ನು ತೋರಿಸಿ ಕೊಡದೆ ಒಂದು ವಿದ್ಯಾರ್ಥಿಯ ಹಾಗೆ ಆ ಭಾವವನ್ನ ಇಟ್ಟುಕೊಂಡು ಅವರು ಹಾಡ್ತಿದ್ರು. ಅದು ಬಹಳ ದೊಡ್ಡ ಗುಣ, ನಾವು ಅದನ್ನ ಕಲಿಬೇಕು. ಯಾವತ್ತೂ ಕೂಡ ಕಲಾವಿದನಿಗೆ ಅಹಂಕಾರ ಅನ್ನೋದು ಬರಲೇಬಾರದು, ವಿನಯ ಇರಬೇಕು ಅನ್ನೋದು ಅವರು ನಮ್ಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಮತ್ತೊಂದು, ನಾವು ಕಲಾವಿದರಾಗಿ ನಾವು ಹೊರಗಡೆ ಹೇಗಿರ್ಬೇಕು ಅಂತ. ಆಗ ಪ್ರಭಾಕರ ಮಾವ ಹೇಳಿದ್ರು, ಒಂದು ಹೆಣ್ಣನ್ನು ನೋಡುವಂತಹ ದೃಷ್ಟಿಗಳು ಅದು ಯಾವ ತರ ಇರ್ತದಂತ ಹೇಳಿಕ್ಕೆ ಆಗುದಿಲ್ಲ. ನಾವು ಬಹಳ ನಮ್ಮ ಜಾಗ್ರತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಅಲ್ಲಿ ಕೆಸರುಂಟಂತ ಹೇಳಿ ನಾವು ಕೆಸರಿಗೆ ಕಾಲು ಹಾಕುದಲ್ಲ, ಬಟ್ ನಾವು ಅದರಿಂದ ಹೇಗೆ ಬಚಾವ್ ಆಗಬಹುದು ಅದರ ಬಗ್ಗೆ ನಾವು ಗಮನ ಕೊಡಬೇಕು. ಇಂತಹ ಸೂಕ್ಷ್ಮ ವಿಷಯವನ್ನ ಮಹಿಳಾ ಭಾಗವತರುಗಳಿಗೆ ಅವರು ತುಂಬಾ ಹೇಳಿಕೊಡ್ತಿದ್ರು. ಹಾಗಾಗಿ ಅವರನ್ನು ಗುರುಗಳಾಗಿ ಪಡೆದಂತಹ ನಾವು ಧನ್ಯರು. ಅವರು ಇವತ್ತು ನಮ್ಮೊಂದಿಗೆ ಇಲ್ಲದೆ ಇರಬಹುದು, ಆದರೆ ಅವರ ಹೆಸರು, ಅವರ ಕೀರ್ತಿ,
ಅವರ ಗುಣನಡತೆ ಎಲ್ಲವೂ ಕೂಡ ಚಿರಾಯುವಾಗಿ ಉಳಿದಿದೆ. ಅವರಿಗೆ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಅಮ್ಮನಿಗೆ ನುಡಿನಮ ಶೆಟ್ಟಿಗಾರ ಕಾಶಿಪಟ್ನ ಹಾಗೂ ಲೀಲಾಮ್ಮನ ಶಿಷ್ಯೆ ಶ್ರೀಮತಿ ಶಾಲಿನಿ ಹೆಬ್ಬರವರು ವೇದಿಕೆಯಲ್ಲಿ ಗಾನ ನಮನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಆರಂಭದಲ್ಲಿ ಕಾಶಿಪಟ್ನ ಕರುಣಾಕರ್ ಶೆಟ್ಟಿಗಾರ್ ಅವರು ಲೀಲಮ್ಮ ದಿವ್ಯ ಕಲೆ ಕಲಾವಿದರೆಲ್ಲ ಕನ್ನಡ ದಿವ್ಯ ಕಲೆ ಕನ್ನಡಿಗಹುದು ಸಂಸ್ಕೃತಿಯೇ ನಿಮಗೆ ನಮ್ಮ ಗಾನ
ಹಾಡನ್ನ ನಾನು ಹಾಡ್ತೇನೆ. ಪರಮ ಷಡುರಸ ಭೋಜನದ ಸವಿ, ಪರಮ ಷಡುರಸ ಭೋಜನದ ಸವಿ, ಪರಮ ಮಂಗಳ ಯಕ್ಷಗಾನದಿ, ಪರಮ ಮಂಗಳ ಯಕ್ಷಗಾನದಿ, ಪರಮ ಗುರು ಸತಿಯಾಗಿ ಪಡೆದಿರೆ ಪರಮ ಗತಿಯಿಂದು, ಪರಮ ಗುರು ಸತಿಯಾಗಿ ಪಡೆದಿರೆ ಪರಮ ಗತಿಯಿಂದು, ಪರಮ ಕಲೆಯೀ ಯಕ್ಷಗಾನದಿ, ಪರಮ ಗುರು ಹರಿಮಣದಿಯಾಗಿಯೇ ಪರಮ ಗತಿಯನೆ ಪಡೆದು ಮೆರೆದರು ಭಾಗವತಿಕೆಯಲಿ, ಪರಮಗತಿಯನೇ ಪಡೆದು ಮೆರೆದರು ಭಾಗವತಿಕೆಯಲಿ, ಪರಮ ಶಿಷ್ಯ ಪರಂಪರೆಯನ
ಹೃದಯವ ಮಾತೆ ಹೃದಯವ ಸುಶೀಲ ನಿಮ್ಮನು ಓತು ಬಂದಿಗ ಶಿಷ್ಯ ವರ್ಗಕ್ಕೆ ಮಾತೆ ಹೃದಯ ಸುಶೀಲ ನಿಮ್ಮನು ಓದು ಬಂದಿಗ ಶಿಷ್ಯ ವರ್ಗಕ್ಕೆ ಪ್ರೀತಿಯ ಸ್ವರಬಾಲ ಎನದಿಗ ಕೀರ್ತಿ ಕಾರಣರೋ ಪ್ರೀತಿಯು ಸ್ವರದಾರ ಎನದಿಗ ಕೀರ್ತಿ ಕಾರಣರೋ ಅಮರ ನೀವು ಕೀರ್ತಿ ಕಾರಣರು ಮಾತಿನೊಳಗದ ಪೇಣನಾಗದು ಜಾತರೆಲ್ಲರ ಹರಕೆ ವಿಶ್ವನಾಥ ನೀಡರೆ ದಿವ್ಯ ಸಾಯುಜ್ಯವನು ನಿಮಗೆ ಅಮಾನ ವಿಶ್ವನಾಥನು ನೀಡಲಿ ದಿವ್ಯ ಸಾಯುಜ್ಯವ ನಿತ್ಯದನೆಗೆ ಅಳಿವು ಜೀವಿಗೆ ಸಹಜವಾದರು ನಲಿದು ಬರಲಿದ ದಿನವೇ ಅಳಿವು ಜೀವಿಗೆ ಸಗಜವಾದರು ನಲಿದು ಬೆಳೆಸಿದ ದಿನವೇ ಸುಂದರ ನಲಿದು ಬೆಳೆಸಿದ ದಿನವೇ ಸುಂದರ ಅಳಿಯ ಗಲ್ಪಿಗ ನೆನಪು ನಮಗಿದು ನಿನ್ನ ಒಡನಾಟ ಅಮ್ಮ ಅಳಿಯ ಗಲ್ಪಿಗ ನೆನಪು ನಮಗಿದು ನಿನ್ನ ಒಡನಾಟ ಬೆಳಕಿನಾಟದ ರಂಗಗಳೇ ಪ್ರಜ್ವಲಿಸಿ ಪ್ರೀತಿಯ ನುಡಿಸಿ ಪ್ರಜ್ವಲಿಸಿ ಕೀರ್ತಿಯ ನುಡಿಸಿ ಅಮ್ಮ ನಿನ್ನಾತ್ಮಗೆ ಸಾಯುಜ್ಯವನು ಬೇಡುವೆ ನಿಮಗೆ ನಮ್ಮ ಗುರಿ ನಮನ ನಮ್ಮ ಗಾನ ವಿಶ್ವನಾಥ
ನಿನ್ನ ಪಾದ ಜಗ ಕರುಣವಿದ್ದರೆ ಸಾಕು ನಿನ್ನ ಪಾದ ಜಗ ಕರುಣವಿದ್ದರೆ ಸಾಕು ಸಾಕು ಪರಿಪೂರ್ಣವಾಗಿ ಆಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ಘೋರ ದುಃಖಗಳ ಸಂಹಾರ ಮಾಡುವುದೊಂದು ಘೋರ ದುಃಖಗಳ ಸಂಹಾರ ಮಾಡುವುದೊಂದು ಭೂತ ಪಂಚಕ ದೇಹ ಏತಗಿಷ್ಟರ ಮೋಹ ಭೂತ ಪಂಚಕ ದೇಹ ಏತಗಿಷ್ಟರ ಮೋಹ ಚೇತನಾತ್ಮಕ ನಿನ್ನ ಮೂರ್ತಿ ಪದಾರ್ಥದ ಭೂತ ಪಂಚಕ ದೇಹ ಏತಗಿಷ್ಟರ ಮೋಹ ಚೇತನಾತ್ಮಕ ನಿನ್ನ ಮೂರ್ತಿ ಪದಾರ್ಥದ ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು
ಕರಗಿದುದಂತಃಕರಣಂ ಮರುಗುತ್ತಾ ಮನಸಿ ಜಪಿತ ನಿನ್ನ ಮನದ ಸಂಶಯ ನೀಗೋ ನನ್ನ ಮನದಲ್ಲಿ ಹಲವು ಹಂಬಲಿಸುತ್ತಲೇ ಎನ್ನ ಮನದಲ್ಲಿ ಹಲವು ಹಂಬಲಿಸುತ್ತಲೇ ಕರ್ಣಯಾರೇ ಧನುವೆ ಕಾರೆ ಕೂಡನೆ ತೋಡಲಾರೆನು ಧನುವೆ ಕಾರೆ ಕೂಡನೆ ತೋಡಲಾರೆನು ಕರ್ಣಯಾರೇ ಮೇಲಗಿ ಸುಖದಿ ಕಾರಣದಾದನ ಮೇಲಿ ಕರ್ಣಯಾರೇ ಮೇಲಗಿ ಸುಖದಿ ಕಾರಣದಾದನ ಕರ್ಣಯಾರೇ ಮನಸ್ಸಿ ತಪ್ಪಿತ ನಿನ್ನ ಮನದ ಸಂಶಯ ನೀಗೋ ದಯಾನಿಧಿ ಕೃಷ್ಣ ದಯಾನಿಧಿ ಕೃಷ್ಣ ತವ ಮೈದುನ ಮರುಳಾಯ ಬಿನ್ನವೇ ತವ ಮೈದುನ ಮರುಳಾಟ ಓದುದೆನ್ನ ವಿಮಾನ ಓದುದೆನ್ನ ವಿಮಾನ ಈ ಕೌರವರ ದೆಸೆಯಿಂದ ಓದುದೆನ್ನ ವಿಮಾನ ಈ ಕೌರವರ ದೆಸೆಯಿಂದ ಬೈದು ಬರವೇ ನಿನ್ನು
ಗದಾಧರ ಮೃತ ನರಕ ಸೂದನ ಮಾಧವ ದೀನ ಜನ ಬಂಧು ಬೈದು ಮನವೇ ನಿನ್ನು ಗದಾಧರ ನರಕ ಸೂದನ ಮಾಧವ ದೀನ ಜನ ಬಂಧು ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಕರುಣಧಿಕಾಯೋ ಗೋವಿಂದ ನಿನ್ನ ಮರೆಯ ಹೊಟ್ಟೆನು ಜೀಗ ವಸುದೇವ ಕಂದ ವಸುದೇವ ಚಂದ ವಸುದೇವ ಚಂದ ಗತಿ ನರಿಗೆ ನೀನೆ ಗದಿಯೋ ಗತಿ ನರಿಗೆ ನೀನೆ ಗದಿಯೋ ಲಕ್ಷ್ಮೀಪತಿ ಜನ್ಮ ಜಾದ ನೀಗ ಗಯೋ ಲಕ್ಷ್ಮೀಪತಿ ಜನ್ಮ ಮಾನವ ಹಿಗನಿಕಾಯೋ ಪತಿತ ಪಾವನ ಪಾಪ ದೂರ ಪತಿತ ಪಾವನ ಪಾಪ ದೂರ ಪ್ರತಿಪತಿ ಪಿತ ಕಮಲಾಕ್ಷ ಬಕುಟ ಮಂದಾರ ಕರುಣಧಿಕಾಯೋ ಗೋವಿಂದ ವಸುದೇವ ಕಂದಾಯ ಕೃಷ್ಣ ಕೃಷ್ಣ ಇದುವರೆಗೆ ಸಲ್ಲಿಸಿದಂತ ಎಲ್ಲ ಯಕ್ಷಗಾನ ಕಲಾವಿದರು ಹಾಗೂ ಅಮ್ಮನ ಶಿಷ್ಯವೃಂದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಾನ ನಮನ ಕಾರ್ಯಕ್ರಮವು ಆಮೇಲೆ ಮುಂದುವರಿಲಿಕ್ಕಿದೆ. ಈಗ ಮೊದಲಿಗೆ ನಾವು ನುಡಿನಮನ ಕಾರ್ಯಕ್ರಮವನ್ನು ಮಾಡಿದ್ದೆವು. ಈಗ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ ಹಾಗೂ ತೇಜವರ್ಗವರು ಬಂದಿದ್ದಾರೆ. ಅಮ್ಮನ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸಿ ಆ ಬಳಿಕ ನುಡಿನಮನವನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ತಮ್ಮ ಎರಡು ನುಡಿನಮನವನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಜಗತ್ತು ಶ್ರೀ ಗುರುಭ್ಯೋ ನಮಃ. ಒಂದು ಕಡೆಯಲ್ಲಿ ಇಡೀ ವಿಶ್ವವನ್ನೇ ಜೋಡಿಸುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದರೆ ತಳಮಟ್ಟದಲ್ಲಿ ಭಾರತೀಯ ಗುರುಕುಲ ಪದ್ಧತಿಯ ಒಂದು ಮಹಾನ್ ಚೇತನ ದಂಪತಿ ಸಮೇತರಾಗಿ ಬದುಕನ್ನು ಕಟ್ಟಿಕೊಂಡಂತಹ ದೇವರ ಸಾನ್ನಿಧ್ಯದಲ್ಲಿ ಈ ಪ್ರದೇಶ ನಾವೆಲ್ಲ
ವಸಿಷ್ಠಾಶ್ರಮ ಹಾಗೆ ಬೇರೆ ಬೇರೆಯ ಋಷಿಗಳ ಆಶ್ರಮದ ಪರಂಪರೆಯನ್ನು ನಾವು ಕೇಳಿದ್ದೇವೆ. ಪ್ರಭು ಶ್ರೀ ರಾಮಚಂದ್ರನನ್ನು ದಶರಥ ಮಹಾರಾಜ ಋಷಿ ಆಶ್ರಮದಲ್ಲೇ ವಿಧಿಯನ್ನು ಕೊಡುವ ಬಗ್ಗೆ ಕಳಿಸಿದಂತಹ ವ್ಯವಸ್ಥೆಗಳು ಇದೆಲ್ಲ ಯಕ್ಷಗಾನದ ಬಗ್ಗೆ ನಾವು ಹೇಳ್ಕೊಳ್ಬೇಕಾಗಿಲ್ಲ. ಆದರೆ ಭಾರತೀಯ ಪರಂಪರೆ, ಸನಾತನ ಸಂಸ್ಕೃತಿ, ಅದು ಪುರಾಣ ಇರ್ಬೋದು, ರಾಮಾಯಣ ಇರ್ಬೋದು, ಭಾಗವತ ಇರ್ಬೋದು, ಮಹಾಭಾರತ ಇರ್ಬೋದು, ಇಲ್ಲ ಭಾಗವತರು ಪ್ರಸ್ತುತ ಸನ್ನಿವೇಶಗಳ ರಾಜ ಮಹಾರಾಜಗಳ ಚಿಂತನೆಗಳನ್ನು, ದೈವಗಳ ಚಿಂತನೆಗಳನ್ನು ಪ್ರಸಂಗ ರೂಪದಲ್ಲಿ ಕೊಟ್ಟಿದ್ದಂಥ, ಪ್ರಸ್ತುತ ಮಾಡಿದಂಥ ನಮ್ಮ ಚೌಕಟ್ಟಿನ ಒಳಗೆ ಅನೇಕ ವಿಚಾರಧಾರೆಗಳಿರುವುದು, ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ, ಈ ಎಲ್ಲ ಚಿಂತನೆಗಳನ್ನು ಭಾರತೀಯ ಅನೇಕ ಪರಂಪರಾಗತ ಮೂಲ ಸಂಸ್ಕೃತಿಯ ನೆಲೆಯಲ್ಲಿ ಕಟ್ಟಿಕೊಂಡಂತಹ ಸಾಂಸ್ಕೃತಿಕದ ಸಂಪನ್ನತೆಯ ಲೋಕದ ವಿಶಿಷ್ಟ ವ್ಯವಸ್ಥೆ ಯಕ್ಷಗಾನದ ಭಾಗವತಿಕ ಸ್ವರೂಪದಲ್ಲಿ ಅವರು ನಮಗೆ ಉಣಬಡಿಸಿದ್ದಾರೆ. ಈ ಪರಂಪರೆ ಹಿಂದಿನಿಂದಲೂ ಬಂದದ್ದು. ಈ ಪರಂಪರೆಗಳು ಬೆಳೀತಾ ಇದ್ದದ್ದು ಕಲಾವಿದರಾಗಲಿ, ಭಾಗವತರಾಗಲಿ, ಚಂಡೆಯ ವಾದಕರಾಗಲಿ, ಮದ್ದಳೆ ವಾದಕರಾಗಲಿ. ನಾವು ಇವತ್ತಿಗೂ ನಾವು ನೋಡಬಹುದು, ನಮ್ಮ ಕಣ್ಣು ಮುಂದೆ ಇದೆ, ದೇವಾಲಯದಲ್ಲಿ ವಾದ್ಯಗಳು ಊದುವಾಗ ಪಕ್ಕದಲ್ಲಿ ಒಬ್ಬ ತಾಳ ಹಾಕ್ತಾ ಇರ್ತಾನೆ. ಅಲ್ಲಿಂದ ಆರಂಭವಾಗಿ ಆತನೇ ಕಥೆ ಗೋಪಾಲನಾಥ ಆಗುವಂಥದ್ದು. ಹೀಗೆ ಈ ಮೇಳಗಳ ವ್ಯವಸ್ಥೆಗಳಲ್ಲಿ ಬಹುಶಃ ಹಿಂದೆ ಶ್ರುತಿ ಪೆಟ್ಟಿಗೆ, ಈಗ ಎಲೆಕ್ಟ್ರಾನಿಕ್ ಮಾಧ್ಯಮ ಇರಲಿಲ್ಲ, ಶ್ರುತಿ ಪೆಟ್ಟಿಗೆ ಹಿಡಿದುಕೊಂಡು ಯಾರು ಭಾಗವತರ ಜೊತೆಗೆ ಅಥವಾ ಅಲ್ವ ಭಾಗವತರು ಹೇಳಬೇಕು, ಯಾರು ಕುತ್ಕೊಂಡಿದ್ರು ಅವರೇ ಎಲ್ಲ ಮಹಾನ್ ಭಾಗವತರಾದದ್ದು. ಅಂದ್ರೆ ಅವರು ಕೇವಲ ತಾಳಮೇಳ ಅನ್ನೋದೊಂದು ಮಾತ್ರ ಕರ್ತದಲ್ಲ, ಆ ಯಕ್ಷಗಾನದ ನೃತ್ಯ, ನರ್ತನ, ಆ ಹೆಜ್ಜೆಗಾರಿಕೆ, ಕಥೆ ಅದನ್ನು ಮಾತ್ರ ಅರಿತದಲ್ಲ. ಅವರು ಎಲ್ಲವನ್ನು ಒಳಗೊಂಡಂತೆ ಅವರ ರಕ್ತದ ಅಭಿಧಮನಿಗಳಲ್ಲಿ ಈ ಕಲೆ ಅದು ಸಂಪನ್ನವಾಗ್ತಿತ್ತು. ಅದನ್ನು ಇಂದಿನ ತನಕವೂ ಆ ಋಷಿ ಪರಂಪರೆಯನ್ನು ತನ್ನ ಜೊತೆಗೆ ತನ್ನ ಉಳಿಸಿಕೊಂಡಂತ ವಿಶಿಷ್ಟ ದಂಪತಿಗಳು, ಅದು ಬೈಪಡಿತಾ ದಂಪತಿಗಳು, ವಿಶಿಷ್ಟ ಬೈಪಡಿ ದಂಪತಿಗಳು. ನಾವು ಹೆಮ್ಮೆ ಪಡಬೇಕು. ನಮ್ಮ ಕಣ್ಣು ಮುಂದೆ ನಾವು ಅದನ್ನು ಕಂಡಿದ್ದೇವೆ. ನಾನು ನನ್ನ ಮಿತ್ರ ಸಂಜಯ್ ಕುಮಾರ್ ಜೊತೆಗೆ ಇಲ್ಲಿ ಅವರ ಮನೆಗೆ ಇಲ್ಲಿ ಬಂದಿದ್ದೇನೆ. ಬಂದಾಗ ಅವರು ಬಹುಶಃ ಅವರಿಗೆ ತಳಕಾದ್ರೆ ಇಲ್ಲಿ ಗುಜರನ್ ಅಂತಿದ್ರು, ಅವರ ಮನೆಗೂ ಬಂದಿದ್ದೆ ತಳಕಳ ಮೇಳದವರಿಗೆ. ನನಗೆ ಅದು ಪ್ರತ್ಯೇಕವಾಗಿ ಹೇಳಿ ಗೊತ್ತಾಗಲಿಕ್ಕೆ. ಇದು ನಾವು ಹೇಳಬಹುದು, ಇದು ಯಾಕೆ ಹೀಗೆ. ಇವತ್ತು ನೇರವಾಗಿ ನಾವು ಅವಲಂಬನಾ ವ್ಯವಸ್ಥೆಗೆ ಹೋಗ್ತಾ ಇದ್ದೇವೆ. ಎಲ್ಲಿಯ ತನಕ ಅಂದ್ರೆ ರಾತ್ರಿ ಇಡೀ ನಡೆದಿರುವಂತಹ ಯಕ್ಷಗಾನ ನಾನು ವಿಮರ್ಶೆ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡಿ. ಇವತ್ತು ಆ ದೇವಿ ಮಹಾತ್ಮೆ 3 ಗಂಟೆಗಳ ಅವಧಿಯಲ್ಲಾಗುವಾಗ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂವಾದವೇ ಇಲ್ಲ, ಹೀಗಾಯ್ತು ಅಂತ ನಾವು ಮುಗಿಸಿಬಿಡುತ್ತೇವೆ. ಅಂದ್ರೆ ಅಂತರ್ಗತವಾದಂತಹ ಜ್ಞಾನ, ಪ್ರತಿಭೆಯನ್ನು ದಿನನಿತ್ಯ ಹಚ್ಚುತ್ತಾ ಜನರಿಗೆ ಉಣಬಡಿಸುವಂತಹ ಒಂದು ವಿಶಿಷ್ಟವಾದಂತಹ ಚಿಂತನೆ ಅಥವಾ ಶಕ್ತಿಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಹಾಗಾಗಿ ಶ್ರುತಿ ಪೆಟ್ಟಿಗೆ ಇವತ್ತು ಎಲೆಕ್ಟ್ರಾನಿಕ್ ನಂಬರ್ ಆಧಾರದಲ್ಲಿ ಮಾಡ್ತೇವೆ. ಕೇವಲ ಅಂದ್ರೆ ಅದರ ಮುಂದೆ ಜಾಗಟೆಗೂ ಇಂತಹ ಭಾಗವತಿಗೆ ಇಂತಹದೇ ಜಾಗಟೆ ಅಂತ ಅಲ್ಲಿ ಅಕ್ಕಸಾಲಿಗೂ ಹೊಯ್ದು ಕೊಡುತ್ತಿದ್ದಂತೆ. ಗೊತ್ತಿಲ್ಲ, ತಪ್ಪಿದ್ರೆ ಕ್ಷಮಿಸಿ, ನಾನು ಕೇಳಿದ್ದಾನೆ ಇದನ್ನೆಲ್ಲ. ಬಲಿಪ ಭಾಗವತರಂತವರಿಗೆ ಯಕ್ಷಗಾನ ಇಡೀ ಪ್ರಸಂಗಗಳು ಇವತ್ತು ಬಹುಶಃ ಲೀಲಾವತಿ ಭಯಪಡ್ತಾರೆ. ಅನೇಕ ಶಿಷ್ಯ ಬಂಧುಗಳು ಇಲ್ಲಿ ಹಾಡಿದರೆ ಕೇಳಿದರು. ಆದರೆ ಇವತ್ತು ಬೇಕಾಗ್ತದೆ ಅವರಿಗೆ ಪ್ರಸಂಗದ ಮುದ್ರಣ ಪ್ರತಿಯೋ ಇಲ್ಲ ಮೊಬೈಲಲ್ಲಿ ಬಂದಂತಹ ಪ್ರತಿಯೊಂದು ಬೇಕಾಗ್ತದೆ. ಅದು ಎಲ್ಲ ಈ ಸ್ಮೃತಿ ಪಟದಲ್ಲಿ. ಇದಕ್ಕೆ ಇಷ್ಟು ದೊಡ್ಡ ಗೂಗಲ್ ಇದೆ ಅಂತ ಹೇಳುವಂಥದ್ದನ್ನೇ ಮರೆತು ಬಿಟ್ಟಿದ್ದೇವೆ ನಾವು. ಎಲ್ಲವೂ ವೇದ ಪುರಾಣ ಇದರ ಒಳಗೆ ಇತ್ತದು. ನಂತರ ಮುದ್ರಣಕ್ಕೆ ಬಂತು. ನಂತರ ಇವತ್ತು ಮುದ್ರಣ ಹೋಗಿಕೊಂಡು ವಿದ್ಯುನ್ಮಾನ ವ್ಯವಸ್ಥೆಗೆ ಬಂತು. ಬದುಕಲು ತಪ್ಪು ತಿಳ್ಕೊಳ್ಬೇಡಿ. ಆ ಕಾಲದಲ್ಲಿ ಏನೇನೋ ಇರ್ತದೆ, ಸ್ತ್ರೀ ಸ್ವಾತಂತ್ರ್ಯ ಇಂಥದ್ದೆಲ್ಲ ಮಾತನಾಡ್ತಾರೆ. ಕಾಲಧರ್ಮದ ಒಂದು ವ್ಯವಸ್ಥೆಗಳಲ್ಲಿ ಮತ್ತು ಸ್ತ್ರೀಯರ ಒಂದು ಆರೋಗ್ಯದ ನೆಲೆಯಲ್ಲಿ ಹೆಚ್ಚಾಗಿ ಸ್ತ್ರೀಯರು ಯಕ್ಷಗಾನದ ವ್ಯವಸ್ಥೆಗಳಿಗೆ ಬರ್ತಿರಲಿಲ್ಲ. ಪುರುಷರೇ ಯಕ್ಷಗಾನ ನಮ್ಮಲ್ಲೇ ಇದ್ದದ್ದು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ತಪ್ಪೇ. ಇದೇ ಪ್ರದೇಶದಲ್ಲಿ ನಾವು ಇದೇ ಕರ್ನಾಟಕ ತೆಗೆದುಕೊಂಡರೆ ಬೆಟ್ಟದ ಕೋರೆ, ದೊಡ್ಡ ಆಟ, ಸಣ್ಣ ಆಟ, ತೊಗಲು ಬೊಂಬೆ ಆಟ, ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ ಹೊರ ದೇಶದಿಂದ ಬಂದಂತ ಬೇರೆ ಧರ್ಮೀಯರು ನಡೆದುಕೊಂಡು ಹೋಗ್ತಿದ್ದಂತ ರೀತಿ ಅದು. ಸವದಿಯವರು ಅಂತ ಕೇಳಿರ್ಬೇಕು ನೀವು, ದೊಡ್ಡ ಸಾಹಿತಿಗಳು. ಅವರು ಆ ಪರಂಪರೆ ಅವರಂತೆ. ಮುಸ್ಲಿಂ ಜನಾಂಗಗಳು ಯಾವುದೋ ಕಾಲದಲ್ಲಿ ನವಾಬರವರಿಗೆ ಕೇಳ್ಕೊಂಡಾಗ ಅವರಿಗೆ ಪುರಾಣವನ್ನು ಬೋಧಿಸುವಂತಹ ವೃತ್ತಿ ಜೀವನವನ್ನಾಗಿ ಶ್ರೀಕೃಷ್ಣ ಪಾರಿಜಾತ ವ್ಯವಸ್ಥೆ ಬೆಳಗಾಂ ಪರಿಸರದಲ್ಲಿ ಅವರು ನೀಡಿದವರು. ಆದರೆ ಅದು ಎಲ್ಲೋ ಕಡೆಯಲ್ಲಿ ಇತ್ತು. ಅದು ಹೇಗೆ ಹೋಯಿತು ಅಂತ ಹೇಳಿದ್ರೆ, ಇವತ್ತಿಗೊಂದು ಚಾಕ್ನಲ್ಲಿ ಬಣ್ಣವನ್ನು ಬರೆಯುವಂತಹ ವ್ಯವಸ್ಥೆಯಲ್ಲಿ ರಟ್ಟಿನ ಕಿರೀಟವನ್ನು ಹಾಕುವ ಪರಂಪರೆಯಲ್ಲಿ ಉಳಿದಿದೆ. ನಮ್ಮಲ್ಲಿ ರಟ್ಟಿನಿಂದ ಮರದ ಕಿರೀಟವನ್ನು, ಮರದಿಂದ ಬೆಳ್ಳಿಯ ಚಿನ್ನದ ಕಿರೀಟದ ತನಕ ಬರುವಂತ ಒಂದು ವ್ಯವಸ್ಥೆ, ಜನಾಶ್ರಯದಿಂದ ಯಕ್ಷಗಾನವನ್ನು ನಾವು ಇಲ್ಲಿ ಉಳಿಸ್ಕೊಂಡಿದ್ದೇವೆ ಬಂದಿದೆ.
ಅಂಥ ಜನಾಶ್ರಯದ ಯಕ್ಷಗಾನ ಪರಂಪರೆಯಲ್ಲಿ ಬಹಳ ಶ್ರದ್ಧಾ ವ್ಯವಸ್ಥೆಗಳಲ್ಲಿ ಹೇಗೆ ದೇವಾಲಯದಲ್ಲಿ ತಂತ್ರಿಗಳನ್ನು, ವೈದಿಕರನ್ನು ಅಥವಾ ಊರಿನ ಒಬ್ಬ ಗುತ್ತು ಬರಕೆಯವರನ್ನು, ಹಿರಿಯರನ್ನು ನಾವು ಗೌರವಿಸ್ತೇವೋ, ಯಕ್ಷಗಾನದ ಭಾಗವತರಿಗೆ ಅದೇ ಸ್ಥಾನವನ್ನು ಕೊಟ್ಟು ಗೌರವಿಸಿದಂಥ ಕೀರ್ತಿ ಇರುವುದಿದ್ದರೆ ಈ ಪ್ರದೇಶ ಜನರಿಗೆ. ಅದು ಯಾಕಾಯಿತು ಅಂತ ಹೇಳಿದ್ರೆ ಅವರ ಸಮರ್ಪಣೆಯಿಂದ. ನಾವು ಬಲಿಪುರನ್ನು ಕಂಡಿದ್ದೇವೆ, ಬೇಡ ಲೀಲಾವತಿ ಅಕ್ಕನವರನ್ನು ಕಂಡಿದ್ದೇವೆ. ಆ ಕಾಲದಲ್ಲಿ ಬಹುಶಃ ರಾತ್ರಿ ಇಡೀ ಈಗದ ಹಾಗೆ ವಾಹನದಲ್ಲಿ ಹೋಗುದಲ್ಲ, ತಲೆಯಲ್ಲಿ ಪೆಟ್ಟಿಗೆ ಹಿಡಿದುಕೊಂಡು ಹೋಗ್ತಿದ್ದಂಥ ಕಾಲದಲ್ಲಿ ಲೀಲಾವತಿ ಬಹುಶಃ ಅವರ ಹೇಳಬಹುದು, ಪುರುಷರ ಸಾಧನೆಯಿಂದ ಸ್ತ್ರೀ ಇದ್ದಾರೆ ಅಂತ, ಸ್ತ್ರೀಯರ ಸಾಧನೆಯಿಂದ ಪುರುಷರು ಇದ್ದಾರೆ. ಇದು ನಮ್ಮೆಲ್ಲರ ಬದುಕಿನ ಇದರಲ್ಲಿ. ಅದು ಏನು ನಾವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಸ್ತ್ರೀ ಸಂವೇದೀಯ ಸಮೇತ ಪುರುಷ ಸಮೇತ ಏನೇನು ಮಾತ್ರ ಹಾಗೇನಿಲ್ಲ. ನಾವೆಲ್ಲ ಸಮಾನವಾಗಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡವರು. ಮನೆಯೊಳಗಿನ ಅಡಿಗೆ ಮನೆಯಿಂದ ಮೊದಲುಗೊಂಡು, ಗದ್ದೆಗಳಿಂದ ಮೊದಲುಗೊಂಡು, ದೇವಾಲಯಗಳಿಂದ ಮೊದಲುಗೊಂಡು ಜೀವನದ ಎಲ್ಲ ಸಾಧನ ವ್ಯವಸ್ಥೆಗಳಲ್ಲಿ ಅಂತ ಒಂದು ಆದರ್ಶ ದಂಪತಿ ಜೀವನವನ್ನು ಋಷಿ ಪರಂಪರೆ ಮುಖಾಂತರ ತಾವು ನಂಬಿಕೊಂಡಂತಹ ಒಂದು ವಿಶಿಷ್ಟವಾದಂತಹ ಒಂದು ಕಲೆಯನ್ನು ತನ್ನದಾಗಿರಿಸಿಕೊಂಡು ಅದನ್ನು ತನ್ನದು ಅರಗಿಸಿಕೊಂಡು ಜನಮಾನಸಕ್ಕೆ ಅನೇಕ ಶಿಷ್ಯರುಗಳಿಗೆ ಒಂದು ಕೊಟ್ಟಂತಹ ದೊಡ್ಡದಾದಂತಹ ಕೀರ್ತಿ ಸಲ್ಲುತ್ತಿದ್ದರೆ ಅದು ಲೀಲಾವತಿ ಭಯಪಡುತ್ತಾ ಇರಲಿ. ಆ ಕಾಲದಲ್ಲಿ ರಾತ್ರಿ ಇಡೀ ಒಬ್ಬ ಸ್ತ್ರೀ ರಾತ್ರಿ ಇವತ್ತಿನ ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದ ಪ್ರದೇಶದಲ್ಲಿ ಬಹುಶಃ ಟಾರ್ಚ್ ಹಿಡಿದುಕೊಂಡು ದೈಹಿಕವಾದಂತಹ ದೇಶಗಳನ್ನು ತೀರಿಸಿಕೊಳ್ಳಿಕ್ಕೆ ಎಲ್ಲೆಲ್ಲೋ ಗುಡ್ಡ ಕಾಡಿಗೆ ಹೋಗಬೇಕಾದಂತಹ ಕಾಲ ಅದು. ಬಹುಶಃ ನೆನಪಿಸಿಕೊಳ್ತಾರೆ ಇವರು. ಅಂತ ಕಾಲದಲ್ಲಿ ಒಬ್ಬ ಸ್ತ್ರೀ, ಇವರು ಕಿತ್ತೂರು ರಾಣಿ ಸಂಜಯದಲ್ಲಿ ಹಿಂದೆ ಇದ್ದಾರೆ, ಯಾವ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಡಿಮೆ ಅಲ್ಲ ಅವರು. ಆ ಕಾಲದಲ್ಲಿ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಬಹುಶಃ ಯಕ್ಷಗಾನದ ಚರಿತ್ರೆಯಲ್ಲಿ ಹಿಂದೆ ಯಾರು ಇದ್ದರೂ ಗೊತ್ತಿಲ್ಲ, ನೀವೆಲ್ಲ ಹೇಳಬೇಕು. ಒಂದು ದೊಡ್ಡದಾದಂತಹ ಒಂದು ದಾಖಲೆ. ಆ ಕಾಲದಲ್ಲಿ ನಾವು ಅವರನ್ನು ಅನುಭವಿಸಿದ್ದೇವೆ. ಶುದ್ಧ ಶಾಸ್ತ್ರೀಯ ಪದ್ಧತಿಯಲ್ಲಿ ಏನೇನೋ ಇವತ್ತು ಸಂಗೀತಗಳನ್ನು ತಂದುಕೊಂಡು ಆಗಲ್ಲ. ಯಕ್ಷಗಾನದ ಧಾಟಿಯಲ್ಲಿ ಅದೇ ದಾಸ ಸಾಹಿತ್ಯ ಯಕ್ಷಗಾನದ ಧಾಟಿಯಲ್ಲಿ ಹೇಳುವಾಗ ಅದರ ಕ್ರಮವೇ ಬೇರೆ, ಅದರ ನಡೆಯೇ ಬೇರೆ, ಅದರ ಧಾಟಿಯೇ ಬೇರೆ. ಅಥವಾ ಚಂಡೆ ಬಾರಿಸುವಾಗ ಮದ್ದಳೆ ಬಾರಿಸುವಾಗಲೂ ನಾನು ಕಂಡಿದ್ದೇನೆ, ಚಿಪ್ಪಾರ ಬಲ್ಲಾಳರದ್ದು ಇವರದ್ದೆಲ್ಲ ಕಂಡಿದ್ದೇನೆ. ಅದು ಎಷ್ಟು ಕಾಲಿಯ ಬೆರಳುಗಳ ಶಬ್ದದಲ್ಲಿ ನಮಗೆ ಬೇಕಾದ ಧ್ವನಿಯಲ್ಲಿ ಬರುವಂಥದ್ದನ್ನು ನಾವು ಕೇಳಿದ್ದೇವೆ, ಇದನ್ನು ಅನುಭವಿಸಿದ್ದೇವೆ. ಅಂಥ ಶಕ್ತಿಯನ್ನು ನೀಡಿದಂಥ ವಿಶಿಷ್ಟ ಕುಟುಂಬ ಲೀಲಾವತಿ ಭಯಪಡುತ್ತಾರ ಒಂದು ನಡೆ. ನಾನು ಯಕ್ಷಗಾನ ವಿದ್ವಾಂಸ ಅಲ್ಲ, ಆದರೆ ಅದು ಆ ನಡೆ ನಮಗೆ ಯಕ್ಷಗಾನ ಅಂತ ನಮ್ಮ ಅರಿವಿಗೆ ಬರ್ತಿತ್ತು. ಅದ್ಭುತವಾಗಿ ಅವರು ಅನೇಕ ಶಿಷ್ಯರುಗಳನ್ನು ನಡೆಸಿಕೊಟ್ಟಿದ್ದಾರೆ. ರಾತ್ರಿ ಇಡೀ ಭಾಗವತಿಗೆ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲ ಸೇವೆಯ ಸರ್ವಶಕ್ತರಿಗೆ ಸಂದಿದೆ ಅಂತ ಹೇಳೋದಕ್ಕೆ ಸಾಕ್ಷಿಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ದೂರಕ್ಕೆ ಬಂದು ಅವರ ಮಕ್ಕಳು, ಅವರ ಶಿಷ್ಯರುಗಳು ಅಥವಾ ಕಲೆಯ ಕಲಾಭಿಮಾನಿಗಳು, ಕಲಾಕಾರರು ಬಂದು ಅವರವರ ಪ್ರತಿಭೆ ಮುಖಾಂತರ ಅವರಿಗೆ ಸಲ್ಲಿಸಿದಂತಹ ಗಾನ ನಮನೋ ಅಥವಾ ನುಡಿ ನಮನೋ. ಬಂಧುಗಳಿಗೆ ಈ ಪರಂಪರೆ ಮುಂದುವರಿಲಿ, ಭಯಪಡ್ತಾರೆ. ನಾವೆಲ್ಲ ಜೊತೆಯಾಗಿದ್ದೇವೆ. ಬಹುಶಃ ನಗರಕ್ಕೆ ಬಂದು ನೀವು ಈ ಪರಂಪರೆಯನ್ನು ಕಲಿಸುವಂತಹ ವ್ಯವಸ್ಥೆಗಳಿದ್ದು ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಯಾಕಂದ್ರೆ ನಮ್ಮಲ್ಲಿ ಪೂರ್ಣಿಮಾರಾವ್ ಪೇಜಾವರ ಅವರ ಆ ಸ್ತ್ರೀ ಇವತ್ತು ಯಕ್ಷಗಾನ ಬಳಗ ಅದು ತಯಾರಾದದಿದ್ದರೆ ಅದು ಲೀಲಾವತಿ ಭಯಪಡ್ತಾ ಇದ್ದಾರೆ. ಬಹಳ ಧೈರ್ಯವಾಗಿ ಅದನ್ನು ಹೇಳಬಹುದು ಅಂತ ಅನೇಕ ಸಂಘಟನೆಗಳು. ಪ್ರಭಾಕರ್ ಜೋಶಿ ಅವತ್ತು ನಾವು ಯಾವಾಗ ಜಗಳ ಮಾಡಲಿಕ್ಕೆ 10 ವರ್ಷ ಬಂದು ಹೋಗಿರ್ಬೋದು ಅವರು. ಅಲ್ಲ, ಇವತ್ತು ಸಿಆರ್ ಅವರು ಬಾಯ್ಪಾಠ, ಹೌದು ಬಾಯ್ಪಾಠ ಕಲಿತ ನಂತರವೇ ಪ್ರಭಾಕರ್ ಜೋಶಿ ಆಗುವುದು. 2 4 2 3 6 ನಾವು ಆರಂಭದಲ್ಲಿ ಮಗ್ಗಿ ಕಲಿತವರೇ ನಂತರ ಕಂಪ್ಯೂಟರ್ ವಿಜ್ಞಾನಿಗಳು ಇಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಪರಾಕ್ರಮಿಸುವುದು. ಅದು ಪ್ರಥಮ ಕ್ರಮ. ನಾನು ಪೇಜಾವರ್ ಶ್ರೀಗಳ ಜೊತೆಗೆ ಇದ್ದೇನೆ. ಅವರು ಪಾಠ ಕಲಿತ ನಂತರ ಅವರು ಗುರುಗಳ ಮುಂದೆ ಒಪ್ಪಿಸಬೇಕು ಬಾಯ್ಪಾಠವನ್ನು. ಬಾಯ್ಪಾಠ ಕಲಿತ ನಂತರ ಅದನ್ನು ನಂತರ ಅರ್ಥೈಸಿಕೊಳ್ಬೇಕು. ಅಂದ್ರೆ ಪುರಾಣ ಹೇಳುವುದು ಅರ್ಥೈಸಿಕೊಂಡ ನಂತರ ಮತ್ತೆ ಅದನ್ನು ವಾಚನ ಪ್ರವಚನಗಳ ಮುಖಾಂತರ ಮಾಡಬೇಕು. ಆವಾಗಲೂ ಅರಗಿಸಿಕೊಂಡು ಅದರ ಒಳಗಿನ ಅಂತರ್ಗತವನ್ನು ಹೇಳಲಿಕ್ಕೆ ಆಗ್ತದೆ. ಬಹುಶಃ ಆ ನೆಲೆಯ ಅದಕ್ಕೆ ಗುರು ಪರಂಪರೆ ಅಂತ ಹೇಳುವಂಥದ್ದು. ಆ ಗುರು ಪರಂಪರೆ ಇನ್ನೂ ಮುಂದುವರಿಲಿ. ಈ ತಳಕಳದಲ್ಲಿ ಮೇಲೆ ಅಂತಾರಾಷ್ಟ್ರೀಯ ವಿಮಾನ ಹಾರಾಡ್ತಾ ಇದ್ರೆ ಕೆಳಗಡೆ ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಭದ್ರವಾಗಿದೆ ಅಂತ ಸಾಬೀತುಪಡಿಸಿದಂತಹ, ಜನಮಾನಕ್ಕೆ ಮಾನಸಕ್ಕೆ ಅದನ್ನು ಒಪ್ಪಿಸಿದಂತಹ ಯಕ್ಷಗಾನ ಅಂತ ಹೇಳುವಂಥದ್ದು ವಿಶಿಷ್ಟ ಕಲೆ. ಇದರ ಜಾತಿ, ಧರ್ಮ, ಭೇದ, ಭಾಷೆ ಇದರ ಪ್ರಶ್ನೆಯೇ ಬರುವುದಿಲ್ಲ. ಆದರೆ ಶುದ್ಧ ಶಾಸ್ತ್ರೀಯ, ಬಹುಶಃ ವ್ಯಾಕರಣಬದ್ಧವಾದಂತಹ ಸ್ಪಷ್ಟದ ಸ್ವಚ್ಛತೆಯ ಕನ್ನಡ ನಾವು ಕೇಳಬೇಕಂತ ಹೇಳಿದ್ರೆ ಯಕ್ಷಗಾನದ ವೇದಿಕೆಗೆ ಬರಬೇಕು. ಬಂಧುಗಳೇ, ಸಾಹಿತ್ಯ ಪರಿಷತ್ನಲ್ಲಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಅದೇನು ಅದನ್ನು ಕಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ನಡೀತು ಹೇಳ್ತಾರೆ. ಇಲ್ಲ, ಯಕ್ಷಗಾನದ ಭಾಗವತಿಕೆಯನ್ನು, ಯಕ್ಷಗಾನದ ಪ್ರಸಂಗವನ್ನು ಸಾಹಿತ್ಯ ಅಂತ ಒಪ್ಪದೇ ಇರುವಂತಹ ಒಂದು ವರ್ಗವೂ ಇದೆ. ಇದಷ್ಟು ದೊಡ್ಡ ಸಾಹಿತ್ಯ ಮತ್ತು ಯಾವುದಿಲ್ಲ. ಸಾಹಿತ್ಯ ಲೋಕದ, ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅನಾವರಣ ವ್ಯವಸ್ಥೆ ಅದು ಇರುವುದಿದ್ರೆ, ಅದು ಉಳಿದುಕೊಂಡದಿದ್ರೆ ನಮ್ಮ ಈ ಕರಾವಳಿ ಭಾಗದಲ್ಲಿ, ನಮ್ಮ ಈ ತವಳವ ನಾಡಿನಲ್ಲಿ ಅಂತ ಹೇಳ್ತಾ
ಬಹುಶಃ ಲೀಲಾವತಿ ಬೇರ್ಪಡ್ತಾರೆ. ಲೀಲಕ್ಕ ನಮಗೆ ಲೀಲಕ್ಕ, ನಿಮ್ಗೆಲ್ರಿಗೂ ಲೀಲಮ್ಮ ಅಲ್ವಾ ಬೇರ್ಪಡ್ತಾರೆ. ಇಲ್ಲಿ ಅಮ್ಮ ಅಮ್ಮ ಅಂತ ಹೇಳ್ತಾರೆ, ಭಾರಿ ಖುಷಿ ಆಗ್ತದೆ. ಅವರ ಈ ಚಿಂತನೆಗಳದು ಇನ್ನು ಮುಂದುವರಿ ತುಳುವಿನಲ್ಲೂ ಅವರು ದೊಡ್ಡದಾದಂಥ ಕೊಡುಗೆಯನ್ನು ಭಾಗವತಿ ಮುಖ ನೀಡಿದ್ದಾರೆ. ಎಲ್ಲ ಪರಂಪರೆಯನ್ನು ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಆ ಆತ್ಮಕ್ಕೆ ವಿಷ್ಣು ಸಾಹಿತ್ಯ ಖಂಡಿತವಾಗಿ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಲೂ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲವನ್ನು ಅವರು ಪುರಸ್ಕೃತರಾಗಿ ಪರಿಷತ್ತಿಗೆ ಗೌರವವನ್ನು ತಂದುಕೊಟ್ಟವರು, ಸಾರಸ್ವತ ಲೋಕಕ್ಕೆ ಗೌರವವನ್ನು ತಂದುಕೊಟ್ಟವರು, ಮಠಮಾನ್ಯಗಳ ಸಾಂಸ್ಕೃತಿಕ ಪರಂಪರೆಗೆ ಗೌರವವನ್ನು ತಂದುಕೊಟ್ಟವರು ಅಂತ ಹೇಳ್ತಾ ಅವರ ಆತ್ಮಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಅವರ ಹತ್ರ ಕೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಲೀಲಮ್ಮನಿಗೆ ನುಡಿನಮನವನ್ನು ಸಮರ್ಪಿಸಿದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕುರ ಅವರಿಗೆ ವಂದನೆಗಳು. ಮುಂದಕ್ಕೆ ನಮನಕ್ಕಾಗಿ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡುವಾಗ ನನ್ನ ಹೆಂಡತಿ ಮಾತಾಡುವಾಗ ನನ್ನ ಹೆಂಡತಿ ಮಾತಾಡಿ ಕಾರಣ ಇದೇ ಸೂರ್ಯರಾಜವರ. ಯಾಕೆ ಹೇಳಿದ್ರೆ ಇವನು ಅಕೌಂಟ್ ಬರೆಯುವಾಗ ಹೆಂಡತಿ ಬಂದ ಹತ್ರ ಕೇಳಿ ನಾವು ಯಕ್ಷಗಾನ ತಾಳಮುದ್ರೆ ಮಾಡುವ. ಆಗ ಅವ್ರು ಹೇಳ್ತೇನೆ ಅಂದ್ರೆ ಲೀಲಾಬಾಯಿ ಪಾಡ್ತಾ ಇದ್ದಾರೆ, ಅವರ ಹತ್ರ ಹೇಳ್ತೇನೆ ಅಂತ ಹೇಳಿ ಆಗ ಶುರುವಾಯಿತು. ಅಂದಿನಿಂದ 8 ವರ್ಷ ಲೀಲಾಬಾಯಿ ಪಾಡ್ತಾರು ಪೂರ್ಣಿಮಾ ಅವರ ಹೊತ್ತಿಗೆ ಇದು ಪೇಜಾವರ ಅಂತ ಬರ್ಲಿಕ್ಕೆ ಹೇಗೆ, ನಾನು ಪೇಜಾವರ ಟ್ರೇಡರ್ಸ್ ಅಂತ ಒಂದು ಬಂದಿದ್ದೆ. ಅಂದ್ರೆ ಅಕೌಂಟ್ ಬರೀ ಮಧುಸೂದನ್ ಅವನಲ್ಲಿ ಬರುವಾಗ ಸುಮ್ಮನೆ ಬರಿತಾ ಇದ್ದ. ಬರೆಯುವಾಗ ಹೇಳಿದ್ರೆ ನೀವು ಯಕ್ಷಗಾನ ತಾಳಮುದ್ರೆ ಮಾಡುವ ಅಂತ ಹೇಳಿ ಆ ಮಾಡಲಿಕ್ಕೆ ಕಾರಣ ಇವರೇ. ಅದಕ್ಕೆ ಹರಿನಾರಾಯಣ ಕಲಿಸಿದ್ರು. ಅವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಇಬ್ಬರಿದ್ದಾರೆ. ಆಯ್ತು 10-15 ಜನ ಆಯ್ತು. ಆದರೆ ದಶಮಾನೋತ್ಸವ ಹತ್ತಿರ ಬಂತು. ಅದಕ್ಕೆ ಏನ್ ಮಾಡಬೇಕು, ದಶಮಾನೋತ್ಸವಕ್ಕೆ 7 ಜನ ಭಾಗವತಿದ್ದಾರೆ. ಶಾಲೆ ಇದ್ದಾಳೆ, ಎಲ್ಲರೂ ಇದ್ದಾರೆ, 7 ಜನ ಭಾಗವತಿದ್ದಾರೆ. ಆದ್ರೆ ಲೀಲಾಬಾಯಿ ಪಾಡ್ತೇವೆ ಅಂತ ಕರಿಬೇಕು. ಆದ್ರೆ ಹರಿನಾರಾಯಣ ಲೀಲಾಬಾಯಿ ಪಾಡ್ತೇವೆ ಬರ್ತದೆ ಏನೇ ಬರೋಡಾಪನು ಆಕು ಬಣ್ಣೀರ ಒಲಿಗೆ ಒಟ್ಟಿಗೆ ಪಣ್ಪುರಿ ಅಷ್ಟು ಪ್ರೀತಿ ಇವರಿಗೆ ಹರಿನಾರಾಯಣ. ಲೀಲಾಬಾಯಿ ಪಾಡ್ತೇವೆ ಹರಿನಾರಾಯಣ ಇದ್ದಾಯ್ತು, ಹರಿನಾರಾಯಣ ಲೀಲಾಬಾಯಿ ಪಾಡ್ತೇವೆ ಅಷ್ಟು ಅಚ್ಚುಮೆಚ್ಚು. ಯಾವ ನಾನು ಸಣ್ಣ ಕ್ಲಾಸಲ್ಲಿ ಮುದ್ದಣ್ಣ ಮನೋಹರ ಜೊತೆ ಕೇಳಿದ್ದೇನೆ. ಹಾಗೆ ಇವರು ಸಂಸಾರ ನನಗೆ ಬಹಳ ಖುಷಿ. ಇವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದ ಕಾರಣ ಲೀಲಾಬಾಯಿ ಪಾಡ್ತಾರೆ ವಿಷಯ ಮತ್ತೆ ನನಗೆ ವಿಷಯ ಗೊತ್ತಿಲ್ಲ. ಅವರು 2ನೇ ಕ್ಲಾಸ್ ಕಲಿತರಂತೆ, ಎಲ್ಲ ಕ್ಲಾಸ್ ಮಾಡಿದ್ದು ಇವರಂತೆ, ಇವರು ಕಲಿಸಿದಂತೆ ಎಲ್ಲ ಗಂಡನಿಂದಲೇ ಆದದ್ದು ಅಂತ ಹೇಳ್ಕೊಡ್ತಾರೆ. ಅವರು ಬಹಳ ಕಷ್ಟದಲ್ಲಿ ಎಲ್ಲೆಲ್ಲೋ ಹೋಗಿ ಏನೇನೋ ಎಲ್ಲ ಕಡೆ ಆಟ ಆಡಿದ್ದಾರೆ, ಕಷ್ಟಜೀವಿ. ಅದನ್ನು ನಾವು ನೋಡಿದ್ದೇವೆ, ಅವರು ಕೇಳಿದ್ದಾರೆ. ಅಷ್ಟೇ ನಾನು ಹೇಳ್ತೇನೆ. ಇವರಿಗೆ ನಮನವನ್ನು ಕಳಿಸ್ತೇನೆ. ಅಮ್ಮನಿಗೆ ನುಡಿನಮನ ಸಲ್ಲಿಸಿದಂತ ಪ್ರಭಾಕರ ಪೇಜಾವರ ಅವರಿಗೆ ವಂದನೆಗಳು. ಮುಂದಕ್ಕೆ ಕಾಶಿ ವಿಶ್ವನಾಥನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಲೀಲಕ್ಕನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಳಕಳದಲ್ಲಿ ಕಾಶಿ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿ, ಈ ತಳಕಳದ ಈ ಮಂಡಳಿಯನ್ನು ಹಲವು ವರ್ಷ ಭಾಗವತರಾಗಿ ಮುನ್ನಡೆಸಿದವರು ಲೀಲಕ್ಕನವರು. ಅರ್ವ ಮೇಳದಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಮತ್ತೆ ಬೇರೆ ಬೇರೆ ಮೇಳದಲ್ಲಿದ್ದಾಗ ಅರ್ವದಲ್ಲಿ ಮನೆ ಮಾಡಿಕೊಂಡಿದ್ದರು. ಬಳಿಕ ತಳಕಳ ಕಾಶಿ ವಿಶ್ವನಾಥೇಶ್ವರ ಮೇಳದಲ್ಲಿ ಭಾಗವತರಾಗಿ ಸೇರಿಕೊಂಡು ಸುಮಾರು 1 ದಶಕ ಅಂದರೆ 10 ವರ್ಷಗಳ ಕಾಲ ಇಲ್ಲಿ ಭಾಗವತಿಕೆಯ ಮೂಲಕವಾಗಿ ಜನಮಾನಸವನ್ನು ರಂಜಿಸಿದಂತಹವರು ಲೀಲಕ್ಕ. ಮತ್ತೆ ಇವರು ತರಗತಿಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. 1983ರಲ್ಲಿ ಹರಿನಾರಾಯಣ ಬೈಪಾಡಿದ್ದಾರೆ ನಾವು ಮಂಗಳೂರಿಗೆ ಕರೆಸಿ ಯಕ್ಷಗಾನದ ಹಿಮ್ಮೇಳದ ತರಬೇತಿಯನ್ನು ನಾವು ಮಾಡಿಸಿದ್ದೇವೆ 2 ವರ್ಷ. ಆ ಬಳಿಕ ಲೀಲಕ್ಕ ಕೂಡ ಯಕ್ಷಗಾನದ ಭಾಗವತಿಕೆಯನ್ನು ಕಲಿಸುವಂತಹ ಒಂದು ಕ್ರಮವನ್ನು ಪ್ರಾರಂಭಿಸಿದರು. ವಾಗೀಶ್ವರಿ ಯಕ್ಷಗಾನ ಕಲಾವರ್ಗದಿಂದ ಮಹಾಮಾಯಿ ದೇವಸ್ಥಾನ ಇಲ್ಲಿಗೆ ನಾವು ಬೈಪಾಡಿತಾಯರನ್ನು ಕರೆಸಿ ಅವರ ಮೂಲಕ ನಾವು ತರಗತಿಗಳನ್ನು ಮಾಡಿಸಿದ್ದೆವು. ಮತ್ತೆ ಲೀಲಕ್ಕನವರು ಭಾಗವತಿಕೆಯನ್ನು ಕಲಿಸುವುದಕ್ಕೆ ಪ್ರಾರಂಭಿಸಿದರು. ಧರ್ಮಸ್ಥಳ ಕೇಂದ್ರದಲ್ಲಿಯೂ ಆ ತರಗತಿಗಳನ್ನು ನಡೆಸ್ತಾ ಇದ್ದರು. ಹಲವು ಶಿಷ್ಯರನ್ನು ಅವರು ತಯಾರು ಮಾಡಿದರು. ಈಗ ಇಲ್ಲಿ ಶ್ರೀಶ ಯಕ್ಷಗಾನ ಕಲಾಮಂಡಳಿ ಎನ್ನುವಂತಹ ಒಂದು ಯಕ್ಷಗಾನ ಸಂಘ, ಮಕ್ಕಳ ಸಂಘ. ಈ ಮಕ್ಕಳ ಸಂಘದಲ್ಲಿ ಕೊರೋನಾದ ಸಂದರ್ಭದಲ್ಲಿ ಅದೆಷ್ಟೋ ಮಕ್ಕಳಿಗೆ ಉಚಿತವಾಗಿ ಲೀಲಕ್ಕ ಮತ್ತು ಹರಿನಾರಾಯಣ ದಂಪತಿಗಳು ಯಕ್ಷಗಾನದ ಹಿಮ್ಮೇಳದ ತರಬೇತಿಯನ್ನು ಮಾಡಿದರು. ಹಾಗಾಗಿ ಶ್ರೀಶ ಯಕ್ಷಗಾನ ಮಂಡಳಿಯಲ್ಲಿ ಹಿಮ್ಮೇಳಕ್ಕೆ ಅಥವಾ ಮುಮ್ಮೇಳಕ್ಕೆ ಬೇರೆ ಯಾರನ್ನು ಕರೆಸುವಂತಹ ಅಗತ್ಯ ಇಲ್ಲಂತಹ ಸ್ಥಿತಿಯನ್ನು ಮುಟ್ಟಿಸಿದ್ದು ಶ್ರೀಯುತ ಬೈಪಡಿತಾಯ ದಂಪತಿಗಳು. ಅದರಲ್ಲಿಯೂ ಲೀಲಕ್ಕನ ಭಾಗವತಿಕೆಯಲ್ಲಿ ಎಲ್ಲ ಮಕ್ಕಳಿಗೂ ಸಹ ಬಹಳಷ್ಟು ಒಂದು ಪ್ರೀತಿ ಮತ್ತು ವಿಶ್ವಾಸದಿಂದ ಅವರ ಜೊತೆಯಲ್ಲಿ ಆ ಭಾಗವತಿಕೆಯನ್ನು ಕಲಿತು ಮತ್ತೆ ಈಗ ವೇಷ ಮಾಡುವುದರಲ್ಲಿಯೂ ಅವರು ಸಾಕಷ್ಟು ನಿರ್ದೇಶನಗಳನ್ನು ಕೊಡ್ತಿದ್ದವರು. ಅದೇ ರೀತಿ ಭಾಗವತಿಕೆ ಹಿಮ್ಮೇಳದಲ್ಲಿ
ಅತ್ಯಂತ ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡುವ ಮೂಲಕವಾಗಿ ಇಲ್ಲಿ ಸುತ್ತಲಿನ ಪರಿಸರದಲ್ಲಿ ಹೆಸರನ್ನು ಪಡೆಯುವುದರಲ್ಲಿ ಶ್ರೀಶ ಯಕ್ಷಗಾನ ಮಂಡಳಿಗೆ ಕಾರಣ ಆಗಿದ್ದರೆ ಅದಕ್ಕೆ ಬೈಪಾಡಿ ತಾಯ ದಂಪತಿಗಳು ಹಾಗೂ ಲೀಲಕ್ಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಲೀಲಕ್ಕನವರು ಇಂದು ನಮ್ಮನ್ನು ಅಗಲಿದ್ದಾರೆ. ಹೀಗೆ ಮಾತಾಡುವಾಗ ಕೆಲವರು ಹೇಳ್ತಿದ್ರು, ಅಷ್ಟು ಒಳ್ಳೆಯ ಮನಸ್ಸಿದ್ದವರಿಗೆ ಈ ರೀತಿಯಾದಂತಹ ಕಷ್ಟ ಯಾಕೆ ಬಂತು ಅಂತ. ಸುಮಾರು ಅಕ್ಟೋಬರ್ನಲ್ಲಿ ಅವರು ಬಿದ್ದು ಅವರಿಗೆ ಸೊಂಟದ ಕೀಲಿನಲ್ಲಿ ಒಂದು ತೊಂದರೆ ಆಗಿದ್ದರಿಂದಾಗಿ ಮಲಗಿದಲ್ಲಿ ಇದ್ರು. ಯಾಕೆ ಕಷ್ಟ ಬಂತು ಅಂತ ಕೆಲವರು ಹೀಗೆ ಮಾತಾಡುವಾಗ ಹೇಳ್ತಿದ್ರು. ಆದರೆ ಕರ್ಮ ಎನ್ನುವಂತಹದ್ದು ಜನ್ಮ ಜನ್ಮಾಂತರದ್ದು ಅಂತ ತಿಳಿದವರು ಹೇಳಿದರು. ಅಂತಹ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಯಾವುದೋ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಆ ರೀತಿಯಾದಂತಹ ಶಿಕ್ಷೆ ಸಿಕ್ಕಿರ್ಬೋದು, ನೋವು ಸಿಕ್ಕಿರ್ಬೋದು. ಆದರೆ ಆ ಎಲ್ಲ ಕರ್ಮಗಳನ್ನು ಈ ನೋವಿನ ಮೂಲಕವಾಗಿ ಮುಗಿಸಿಕೊಂಡು ಖಂಡಿತವಾಗಿಯೂ ಮೋಕ್ಷವನ್ನು ಪಡೆದಿದ್ದಾರೆ ಹೇಳುವುದರಲ್ಲಿ ಸಂಶಯ ಇಲ್ಲ. ಅಷ್ಟು ಪುಣ್ಯವನ್ನು ಸಂಪಾದಿಸಿದಂತಹ ಲೀಲಕ್ಕ ಸ್ವರ್ಗದ ಬಾಗಿಲಿನಲ್ಲಿ ಇದ್ದಾರೆ ಅಂತ ಹೇಳಿದರೆ ಖಂಡಿತ ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲಿಕ್ಕಿಲ್ಲ. ಅಂತಹ ಲೀಲಕ್ಕನವರ ಆತ್ಮಕ್ಕೆ ಚಿರ ಶಾಂತಿ ದೊರೆಯಲಿ ಅಂತ ಕೇಳಿಕೊಡ್ತಾ ಇವತ್ತು ಅವಕಾಶವನ್ನು ಕೊಟ್ಟದಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿನಿಂದ ತಿಳಿಸುತ್ತಾನೆ. ಲೀಲಕ್ಕನವರಿಗೆ ಅವರ ಆತ್ಮಕ್ಕೆ ಸುಖ ಶಾಂತಿ ಸಿಗಲಿ. ನುಡಿನಮನವನ್ನು ಸಲ್ಲಿಸಿದ ಶ್ರೀಯುತ ಸಂಜಯ್ ರಾವ್ ಅವರಿಗೆ ವಂದನೆಗಳು. ಅಪೇಕ್ಷೆ ಹಲವಾರು ಮಂದಿ ಶಿಷ್ಯರು ಸೇರಿದವರು ಇಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಲೀಲಮ್ಮನ ಶಿಷ್ಯರಾದಂತಹ ಶಾಲಿನಿ ಹೆಬ್ಬಾರ್ ಅವರ ಪದದಲ್ಲಿ ಲೀಲಮ್ಮನ ಛಾಯೆ ಇದೆ ಅಂತ ಕೇಳಿದವರೆಲ್ಲ ಹೇಳ್ತಾರೆ. ಹಾಗೆ ಶಾಲಿನಿ ಹೆಬ್ಬಾರರ ಹಾಡು ಗುರುಗಳು ಒಂದು ಪದಕ್ಕೆ ಮದ್ದಳನ್ನು ನುಡಿಸಬೇಕು ಅಂತ ಶಿಷ್ಯರೆಲ್ಲರ ಆಸೆ. ದಯಮಾಡಿ ಗುರುಗಳ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇವೆ. ನಿಮ್ಮಯ ಮಾವ
ಪ್ರಾಣವಲ್ಲಭ ಕಳುಹಿಸಲಾಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ನಿಲ್ಲದೆ ಬಹೆ ನಾಳೆಯಾದಳು ನಿಲ್ಲದೆ ಬಹೆ ನಾಳೆಯೆಂದಳು ಪತಿಗಲ್ಲವ ಹಿಡಿದು ಮುದ್ದಿಸುವಳು ಪತಿಗಲ್ಲವ ಹಿಡಿದು ಮುದ್ದಿಸುವಳು ನಿಲ್ಲದೆ ಬಯಲಾಳೆಯುಂಟಳು ಪತಿಗಲ್ಲವ ಬಿಡಿದು ಮುದ್ದಿಸುವಳು ನಿಲ್ಲದು ಮನವಲ್ಲಿ ಹೋಗದೆ ಆರ ಆರ ಶಿಷ್ಯರೆಲ್ಲರ ಆಶೆಯಂತೆ ಗುರುಗಳು ಮದ್ದಳೆ ನುಡಿಸಬೇಕು ಅಂತ ನಮ್ಮ ಶಿಷ್ಯರ ಆಶೆ ಇತ್ತು. ಅದೇ ಪ್ರಕಾರ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಲೀಲಮ್ಮ ವೇಳಾಪಟ್ಟಿ ಇರ್ತದೆ, ಅದು ಶಿಸ್ತು, ಹೀಗೆ ಆಗಬೇಕು, ಇಷ್ಟೇ ಹೊತ್ತಿಗೆ ಊಟ, ಇಷ್ಟೇ ಹೊತ್ತಿಗೆ ನಿದ್ದೆ, ಇಷ್ಟೇ ಹೊತ್ತಿಗೆ ಪಾಠ. ಹಾಗೆ ಅವರ ಕಾರ್ಯಕ್ರಮದಲ್ಲಿಯೂ ಕೂಡ ಆ ಶಿಸ್ತನ್ನು ಪಾಲಿಸಬೇಕು ಅಂತ ನಾವು ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದೇವೆ. ಬಂದವರೆಲ್ಲರೂ ಕೂಡ ಭೋಜನ ಮಾಡಿ ತೆರಳಬೇಕು ಅಂತ ಗುರುಗಳು ಹೇಳಿದ್ದಾರೆ. ಆದರೆ ಭೋಜನಕ್ಕಿಂತ ಒಂದು ಮುಂಚಿತವಾಗಿ 1 ನಿಮಿಷ ಬಹಳ ದೂರದಿಂದ ಶರೂರು ಶ್ರೀನಿವಾಸರಾವ್ ಅವರು ಬಂದಿದ್ದಾರೆ. ಅಮ್ಮನ ಬಗ್ಗೆ ಬೆಂಗಳೂರಿನಿಂದ ಬಂದಿದ್ದಾರೆ. ಅಮ್ಮನ ಬಹಳಷ್ಟು ದೊಡ್ಡ ಅಭಿಮಾನಿ ಅವರು. 2 ಮಾತಾಡಿ ಆ ಬಳಿಕ ಅವರ ನುಡಿನಮನವನ್ನು ಸಮರ್ಪಿಸಿ ಉಳಿದ ಗಾನನಮನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆ ಬಳಿಕ ನಾವೆಲ್ಲರೂ ಕೂಡ ಗುರುಗಳ ಆಶಯದಂತೆ ಭೋಜನವನ್ನು ಮಾಡಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಶರೂರು ಶ್ರೀನಿವಾಸರಾವ್ ಅವರು ಅಮ್ಮನ ಬಗ್ಗೆ 2 ಮಾತು ನುಡಿ ನಮನ. ಬಹಳ ಒಂದು ದುಃಖದ ವಿಷಯ. ಇಲ್ಲಿರುವಂತಹ ನೆರೆದಿರುವಂತಹ ಎಲ್ಲ ಗುರುಗಳಿಗೂ ಸಾಷ್ಟಾಂಗವನ್ನು ನಮಸ್ಕರಿಸುತ್ತಾ, ಏನೇನೋ ಮಾತಾಡಬೇಕು ಅಂತ ಮನಸ್ಸಲ್ಲಿ ಕಾಣ್ತಾ ಇದೆ. ಅಮ್ಮನನ್ನು ನೋಡುವಾಗ ಒಂದು ನನ್ನ ಪಾಲಿಗೆ ಯೋಗ ಬಂದಿದ್ದು ಅಂತ ಹೇಳಿದ್ರೆ ಮಿಂಚಿನ ಯೋಟ ಒಂದು ಫಿಲಂ ಇತ್ತು. ವಿ ಮನೋಹರ್ ಹೇಳಿದ ತಕ್ಷಣ, ಮಹಿಳೆ ಭಾಗವತರು ಬೇಕು ಅಂತ ಹೇಳಿದ ತಕ್ಷಣ ನಾನು ಮೊದಲಿಗೆ ತಿಳಿಸಿದ್ದು ಅಮ್ಮನನ್ನು. ವಿ ಮನೋಹರ್ ಕೂಡಲೇ ಅಮ್ಮನನ್ನು ನನ್ನ ಮುಖಾಂತರ ಬರ ಹೇಳಿ, ಅದರ ಜೊತೆ ಗುರುಗಳನ್ನು ಒಟ್ಟಿಗೆ ಬರಲಿಕ್ಕೆ ಹೇಳಿ ಆ ಒಂದು ಮಿಂಚಿನ ಓಟ ಸಾಂಗ್, ಅಂಬೂರಗಳ ನೇತ್ರ ಮತ್ತು ನೀರಾಟ ಆಡುವಂತ ಒಂದು ಹಾಡು ತುಂಬಾ ಪ್ರಸಿದ್ಧಿಯನ್ನು ಹೊಂದಿದೆ. ಎಲ್ಲರ ಟ್ಯೂನಲ್ಲಿ ಸಹ ಅದೇ ಒಂದು ಸಾಂಗ್ ಇತ್ತು. ಅಂತ ಒಂದು ಯೋಗ ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಸ್ಟುಡಿಯೋದಲ್ಲಿ ನಾನು ಮತ್ತು ಅಮ್ಮ ಗುರುಗಳು ಮತ್ತು ಮಾಂಬಾಡಿ ಗುರುಗಳ ಮಗ ವೇಣು ಮಾಂಬಾಡಿ ಜೊತೆಗಿದ್ದ ಒಂದು ಕಾಲ ಒಂದು ಬಹಳ ಒಂದು ಸಂತೋಷದ ವಿಷಯ. ಇಷ್ಟನ್ನು ಹೇಳಿ ಎಲ್ರಿಗೂ ಅನಂತ ನಮಸ್ಕಾರ. ಸಲ್ಲಿಸಿದಂತಹ ಶ್ರೀನಿವಾಸರಾವ್ ಅವರಿಗೆ ವಂದನೆಗಳು. ಎಲ್ಲರೂ